ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾಂತಾಯ ಕಲ್ಯಾಣ ಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮ ಪ್ರಭಾಯ ನಾರಾಯಣಾಯ ಅಖಿಲ ಕಾರಣಾಯ ಶ್ರೀ ಪ್ರಾಣನಾಥಾಯ ನಮಸ್ಕರೋಮಿ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಯಸ್ಯ ವಾಕ್ ಕಾಮಧೇನುರ್ನಃ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯ ಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅನಾದಿ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತವಾದ ಶ್ರೀಮದ್ ವೈಷ್ಣವ ಸಿದ್ಧಾಂತ ಪ್ರತಿಷ್ಠಾಪನಾಚಾರ್ಯರಾಗಿರುವ ಶ್ರೀಮದಾಚಾರ್ಯರು ಇಂದು ಬದರಿಕಾಶ್ರಮಕ್ಕೆ ಪ್ರವೇಶ ಮಾಡಿರತಕ್ಕಂತಹ ದಿನ. ಆದ್ದರಿಂದಾಗಿ ಅವರ ಕುರಿತಾಗಿ ಒಂದೆರಡು ಮಾತುಗಳನ್ನು ತಿಳಿದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀಮದಾಚಾರ್ಯರ ಕೊಡುಗೆ ಎಂಥದ್ದು ಅಂತಂದರೆ, ಕೊಡುಗೆ ಹೇಳಬೇಕು ಅಂತನ್ನೋದಾದರೇ ಈ ಪ್ರವಚನ ಮುಗಿದು ಹೋಗುತ್ತೆ. ಇಂಡೆಕ್ಸ್ ರೂಪದಲ್ಲಿ ಹೇಳಬೇಕಾಗತ್ತೆ. ಒಂದು ಮಹತ್ವದ ಶ್ರೀಮದಾಚಾರ್ಯರು ಕೊಟ್ಟ ಕೊಡುಗೆ ಏನು ಅಂತಂದರೆ, ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೆ ತನ್ನ ಜೀವನದ ಒಂದು ಧ್ಯೇಯವನ್ನು ತಿಳಿಸಿದರು. ಮನುಷ್ಯ ಹುಟ್ಟುತ್ತಾನೆ, ತಂದೆ ತಾಯಿಗಳು ಪೋಷಣೆ ಮಾಡ್ತಾರೆ, ಬೆಳೀತಾನೆ, ಜ್ಞಾನವನ್ನು ಪಡಿತಾನೆ, ಸ್ಕೂಲ್ ಕಾಲೇಜುಗಳಲ್ಲಿ ಓದ್ತಾನೆ, ನೌಕರಿ ಮಾಡ್ತಾನೆ, ಬೇರೆ ಬೇರೆ ಹುದ್ದೆಗಳನ್ನು ಏರ್ತಾ ಹೋಗ್ತಾನೆ, ಮುದುಕಾಗ್ತಾನೆ, ಹೀಗೆಲ್ಲ ಆಗ್ತಾ ಹೋಗುತ್ತೆ. ಜೀವನದ ಧ್ಯೇಯ ಏನು ಇದೇ ನಮಗೆ ಗೊತ್ತಾಗುವುದಿಲ್ಲ. ಯಾವುದಕ್ಕಾಗಿ ಹುಟ್ಟಿದ್ದೇವೆ, ಯಾವುದಕ್ಕಾಗಿ ಬದುಕಬೇಕು ಅಂತನ್ನೋದು ಗೊತ್ತಾಗದೇ ಇರುವಾಗ ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ, ಜೀವನದ ಉದ್ದೇಶ ಇದು ಯಾವುದು ಅಂದರೆ ಪ್ರೀಣಯಾಮೋ ವಾಸುದೇವಂ. ದೇವರ ಪ್ರೀತಿಯನ್ನು ಸಂಪಾದನೆ ಮಾಡೋದಕ್ಕಾಗಿ ಬದುಕಬೇಕು ಅಂತನ್ನೋದನ್ನು ಶ್ರೀಮದಾಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದು ಆಚಾರ್ಯ ಮಧ್ವರ ದಿವ್ಯವಾಗಿರತಕ್ಕಂತಹ ಕೊಡುಗೆ ಅಂತನ್ನೋದಾಗಿ ನಾವು ತಿಳಿದುಕೊಳ್ಳಬಹುದು. ಆ ನಿಟ್ಟಿನಲ್ಲಿ ಶ್ರೀಮದಾಚಾರ್ಯರೇ ತಿಳಿಸಿದ ಧ್ಯೇಯ ಪ್ರೀಣಯಾಮ ವಾಸುದೇವಂ. ಆದ್ದರಿಂದಾಗಿ ಶ್ರೀಮದಾಚಾರ್ಯರ ಅಂತರ್ಯಾಮಿಯಾಗಿರುವ ಆ ಭಗವಂತನ ಪ್ರೀತಿಗಾಗಿ ನನಗೆ ಕೊಟ್ಟಿರುವ 3ನೇ ಸರ್ಗ ಹಾಗೂ 4ನೇ ಸರ್ಗದ ಕಥಾಭಾಗವನ್ನು ಯಥಾಶಕ್ತಿ ಯಥಾಮತಿಯಾಗಿ ಹೇಳುವ ಪ್ರಯತ್ನವನ್ನು ಮಾಡ್ತೇನೆ. ಒಂದು ಸಾರಿ ವಾಸುದೇವ ತಾನು ತನ್ನ ತಾಯಿಯ ಜೊತೆಗೆ ಮದುವೆಗೆ ಅಂತ ಹೋಗಿರ್ತಾನೆ. ಮದುವೆ ಅಂತಂದ ಮೇಲೆ ಇಷ್ಟಮಿತ್ರರು ಬರ್ತಾರೆ, ಅವರ ಜೊತೆಗೆ ಹರಟೆ ಮಾಡೋದು, ಈ ಸೀರಿಯಲ್ ತೆಗೆದುಕೊಂಡ್ರಿ, ಈ ಆಭರಣ ಚೆನ್ನಾಗಿದೆ, ಹಾಗೆ ಹೀಗೆ ಅಂತನ್ನುವ ಮಾತಿನಲ್ಲಿ ತಾಯಿ ಸಂಪೂರ್ಣವಾಗಿ ವ್ಯಸ್ತಳಾಗಿದ್ದಳು. ಮಗುವಿನ ಕಡೆಗೆ ಗಮನ ಇಲ್ಲ. ಆಗ ಹಾಗಾದರೆ ನನ್ನ ಕೆಲಸ ಮಾಡೋದಕ್ಕೆ ಇದು ಉತ್ತಮವಾದ ಸಮಯ ಅಂತನ್ನೋದಾಗಿ ತಿಳಿದುಕೊಂಡು ಆ ಮದುವೆ ಮನೆಯನ್ನು ಬಿಟ್ಟು ವಾಸುದೇವ ಹೊರಟಾಗ ಏಕಾಕಿಯಾಗಿ ಹೋಗ್ತಾ ಇದ್ದಾನೆ. ಹೋಗುವಾಗ ಜನರು ಕೇಳ್ತಾ ಇದ್ರು, ಏನೋ ಒಬ್ಬಂಟಿಗನಾಗಿ ಹೊರಟಿಯಲ್ಲ, ನಿನಗೇನು ಭಯವಾಗುವುದಿಲ್ಲ, ಯಾಕಿಲ್ಲ ಯಾರು ನಿನ್ನ ಜೊತೆಗೆ ಅಂತ ಕೇಳಿದಾಗ ವಾಸುದೇವ ಮುಗುಳು ನಗುತ್ತಾ ಇದ್ದ. ನಕ್ಕು ಉತ್ತರ ಕೊಟ್ಟು ತಾನು ಮುಂದೆ ಹೋಗ್ತಾ ಇದ್ದ. ಹಿಪ್ನೋಟಿಸಮ್ ಅಂತ ಕರೀತಾರಲ್ಲ ಹಾಗೆ ಆ ವಾಸುದೇವನ ಒಂದು ನಗು ಹೇಗಿತ್ತು ಅಂತಂದರೆ ಆ ಜನರನ್ನು ಮೋಹಗೊಳಿಸಿಬಿಡ್ತಿತ್ತು. ಯಾಕೆ ನಿನ್ನ ಜೊತೆಗೆ ಜನರಿಲ್ಲ ಅಂತನೋ ಕೇಳಿದ ಜನರು ಮತ್ತೆ ಅವನಿಗೆ ಎಲ್ಲಾದರೂ ಮುಟ್ಟಿಸಬೇಕು, ಇವನ ತಂದೆ ತಾಯಿ ಹತ್ತಿರ ಕರೆದೊಯ್ಯಬೇಕು ಅಂತನ್ನೋದಾಗಿ ಅನಿಸ್ತಿರಲಿಲ್ಲ. ವಾಸುದೇವ ನಕ್ಕ ಅಂತಾದರೆ ಮುಗಿದೋಯ್ತು.
ಏನೋ ಒಂದು ಆನಂದವಾಗ್ತಿತ್ತು, ಅವ್ರು ಹೊರಟು ಹೋಗ್ತಿದ್ರು. ಈ ರೀತಿಯಲ್ಲಿ ವಾಸುದೇವ ತಾನು ಹೋಗ್ತಾ ಇದ್ದಾನೆ. ಅವನು ಕಾನನ ದೇವತೆಯ ಹತ್ತಿರ ಹೋಗ್ತಾ ಇದ್ದಾನೆ. ಕುಡೂರು ಅಂತನ್ನೋದಾಗಿ ನಮ್ಮ ಭಾಷೆಯಲ್ಲಿ ಕರೀತಾರೆ. ಅಲ್ಲಿರ್ತಕ್ಕಂತಹ ಭಗವಂತನನ್ನು ನಮಸ್ಕಾರ ಮಾಡೋದಕ್ಕಾಗಿ ವಾಸುದೇವ ಹೋಗ್ತಾ ಇದ್ದಾನೆ. ಆ ಕುಡೂರು ಅಂತನೋ ಕಡೆಗೆ ಇರತಕ್ಕಂತಹ ಗುಡಿಯಲ್ಲಿ ಇರುವ ದೇವರನ್ನು ನಮಸ್ಕಾರ ಮಾಡಿ ಅನಂತರದಲ್ಲಿ ತಾಳೆಕೂಡೆ ಅಂತನೋದಾಗಿ ಊರು, ಅಲ್ಲಿಗೆ ಬರ್ತಾನೆ. ಅಲ್ಲಿರ್ತಕ್ಕಂತಹ ಭಗವಂತನಿಗೆ ದೇವರು ನಮಸ್ಕಾರವನ್ನು ಮಾಡ್ತಾನೆ. ವಾಸುದೇವ ನಮಸ್ಕಾರ ಮಾಡ್ತಾನೆ. ಅಲ್ಲಿಂದ ತಾನು ರಜತಪೀಠಪುರ ಅಲ್ಲಿರ್ತಕ್ಕಂತಹ ಅನಂತೇಶ್ವರನಿಗೆ ದೇವರು ಶ್ರೀಮದಾಚಾರ್ಯರು ವಾಸುದೇವ ತಾನು ನಮಸ್ಕಾರ ಮಾಡ್ತಾನೆ. ಆ ಶ್ರೀಮದಾಚಾರ್ಯರು ಮಾಡುವ ವಾಸುದೇವನಾಗಿರುವಾಗ ಆ ಮಾಡುವಂಥ ನಮಸ್ಕಾರಗಳು ಹೇಗಿದ್ದವು ಅಂತನ್ನೋದನ್ನು ನಾರಾಯಣ ಪಂಡಿತಾಚಾರ್ಯರು ತುಂಬ ಸುಂದರವಾಗಿ ಹೇಳ್ತಾರೆ. ಸುಹಯಮೇಧ ಗಣಾತಿಶಯಾಲವೋ ಹರಿನಮಸ್ಕೃತಯ ಸುಕೃತ ಇಮಾಹ. ಆ ವಾಸುದೇವ ಮಾಡುವಂತಹ ನಮಸ್ಕಾರಗಳು ಅನೇಕ ಅಶ್ವಮೇಧ ಯಾಗಗಳನ್ನು ಮೀರುವಂತಹ ನಮಸ್ಕಾರಗಳಿದ್ದವು. ಒಂದು ಅಶ್ವಮೇಧ ಯಾಗ ಮಾಡಬೇಕು ಅಂತಾದರೆ ಬಹಳ 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 ಶ್ರಮವಿದೆ. ಅಷ್ಟೆಲ್ಲ ಶ್ರಮಪಟ್ಟು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿರುವ ಈ ಅಶ್ವಮೇಧ ಯಾಗವನ್ನು ಮೀರಿಸುವಂತಹ ಪುಣ್ಯ ವಾಸುದೇವ ತಾನು ನಮಸ್ಕಾರದಿಂದ ಪಡಿತಿದ್ದ ಅಂತನ್ನೋದಾಗಿ ಹೇಳ್ತಾರೆ. ಏಕೋಪಿ ಕೃಷ್ಣಸ್ಯ ಕೃತಃ ಪ್ರಣಾಮೋ ದಶಾಶ್ವಮೇಧಾವಭೃತೇನ ತುಲ್ಯ. ಕೃಷ್ಣನಿಗೆ ಮಾಡಿರುವ ಒಂದು ನಮಸ್ಕಾರ ಇದು 10 ಅಶ್ವಮೇಧ ಯಾಗಗಳಿಗೆ ಸಮಾನವಾದದ್ದು ಅಂತನ್ನೋದಾಗಿ ಹೇಳ್ತಾರೆ. ಹಾಗಾದರೆ ನಮಸ್ಕಾರಕ್ಕೂ ಅಶ್ವಮೇಧ ಯಾಗಕ್ಕೂ ಭಾಳೇನು ವ್ಯತ್ಯಾಸ ಬೀಳಲಿಲ್ಲ. $1 ಖರ್ಚು ಮಾಡಿದರೆ 50-60 ರೂಪಾಯಿಗಳು ಅಂತ ಹೇಳ್ತಾರೆ. 60 ರೂಪಾಯಿ ನಾನು ಖರ್ಚು ಮಾಡಿದೆ ಅಂತ ಹೇಳ್ತೇವೆ. ಏನಿಲ್ಲ, ನಾವು $1 ಖರ್ಚು ಮಾಡಿದ್ದೇವೆ ಅಂತ ಅವ್ರು ಹೇಳ್ತಾರೆ. ಭಾಳೇನು ವ್ಯತ್ಯಾಸ ಬೀಳೋದಿಲ್ಲ. ಹಾಗೆ ಇದ್ದಂತೆ ಒಂದು ನಮಸ್ಕಾರ ಇದು ಅಶ್ವಮೇಧ ಯಾಗದಂತೆ 10 ಅಶ್ವಮೇಧ ಯಾಗದಂತೆ ಇದೆ ಅಂತ ಇಷ್ಟೇ ಆಯಿತು. ಹೆಚ್ಚಿಂದೇನಾಯಿತು ನಮಸ್ಕಾರಕ್ಕೆ ಅಂತ ಕೇಳಿದರೆ ಅದಕ್ಕೆ ಹೇಳ್ತಾರೆ, ದಶಾಶ್ವಮೇಧಿ ಪುನರೇತಿ ಜನ್ಮ ಕೃಷ್ಣ ಪ್ರಣಾಮಿ ನ ಪುನರ್ಭವಾಯ. 10 ಅಶ್ವಮೇಧ ಯಾಗಗಳನ್ನು ಮಾಡಬಹುದು ನೀವು, ಶ್ರಮಪಟ್ಟು ಕಷ್ಟಪಟ್ಟು ದುಡ್ಡು ಖರ್ಚು ಮಾಡಿ ಋತ್ವಿಜರನ್ನು ಕರೆಸಿ ಯಾಗ ಮಾಡಬಹುದು. ಆದರೆ ಈ 10 ಯಾಗಗಳನ್ನು ಮಾಡಿದರೂ ಕೂಡ ಮತ್ತೆ ಜನ್ಮ ತಾಳಿ ಬರಬೇಕಾಗತ್ತೆ. ಮತ್ತೆ ದುಃಖ, ಈ ಚಕ್ರದಲ್ಲಿ ನಾವು ಮತ್ತೆ ಸಿಲುಕಬೇಕಾಗತ್ತೆ. ಆದರೆ ಕೃಷ್ಣ ಪರಮಾತ್ಮನಿಗೆ ಭಕ್ತ್ಯಾದ್ಯತಿಶಯಗಳಿಂದ ಸಹಿತವಾದ ನಮಸ್ಕಾರವಿತ್ತು ಅಂತಾದರೆ ಅದು ನಮಗೆ ಮೋಕ್ಷ ಕೊಟ್ಟು ಬಿಡ್ತದೆ. ಅನಂತಕಾಲೀನವಾದಂತಹ ಸುಖವನ್ನು ಈ ನಮಸ್ಕಾರ ಕೊಡೋದಕ್ಕೆ ಸಮರ್ಥವಾಗಿದೆ. ಆದ್ದರಿಂದಾಗಿ ಅಶ್ವಮೇಧಕ್ಕೂ ನಮಸ್ಕಾರಕ್ಕೂ ಎಲ್ಲೆಲ್ಲೂ ಕೂಡ ತುಲನೆಯನ್ನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತನ್ನೋದಾಗಿ ಹೇಳ್ತಾರೆ. ಆ ಭಕ್ತಿ ಶ್ರೀಮದಾಚಾರ್ಯರಲ್ಲಿ ವಾಸುದೇವನಾಗಿ ಇರುವಾಗ ತುಂಬಿ ತುಳುಕುತ್ತಿತ್ತು ಅಂತನ್ನೋದಕ್ಕಾಗಿ ಇಂತಹ ಅದ್ಭುತವಾದ ನಮಸ್ಕಾರವನ್ನು ಶ್ರೀಮದಾಚಾರ್ಯರು ವಾಸುದೇವ ಅಲ್ಲಲ್ಲಿ ದೇವಾಲಯದಲ್ಲಿ ಇರತಕ್ಕಂತಹ ಭಗವಂತನಿಗೆ ಮಾಡ್ತಾ ಇದ್ದಾನೆ. ಅಷ್ಟಾಂಗ ಪ್ರಣಾಮಗಳನ್ನು ಮಾಡಿದ್ದಾನೆ. ಯಾಕೆ, ಏನಿದು? ಶ್ರೀಮದಾಚಾರ್ಯರಿಗೆ ಅಲ್ಲಲ್ಲಿ ನಮ್ಮಂತೆ ಆಯಾ ಅಧಿಷ್ಠಾನಗಳಲ್ಲಿ ಮಾತ್ರ ದೇವರನ್ನು ಉಪಾಸನೆ ಮಾಡುವಂತಹ ಯೋಗ್ಯತೆ ಇದೆಯೇ ಅಂತ ಕೇಳಿದರೆ ಹೇಳ್ತಾರೆ, ನಹಿ ಹರಿಂ ಸತತಂ ನ ನಮತ್ತಸೌ ನಚನ ಪಶ್ಯತಿ ನಾಪಿನ ವಂದತೆ ಅಪಿ ತಥೇತಿ ವಿಧಾಯ ವಿಶೇಷತಃ ಸನನು ಸಾಧು ಜನಾನ್ ಸಮಶಿಕ್ಷಯತ. ನಮಗೆ ದೇವರನ್ನು ಉಪಾಸನೆ ಮಾಡಬೇಕಾದರೆ ಈ ಮಠಕ್ಕೆ ಬರಬೇಕಾಗತ್ತೆ. ಮನೆಯಲ್ಲಿ ಪ್ರತಿಮೆಯಲ್ಲಿ ಭಗವಂತನನ್ನು ಪೂಜೆ ಮಾಡಬೇಕಾಗತ್ತೆ. ಬ್ರಾಹ್ಮಣರನ್ನು ಕರೆದು ಅವರಲ್ಲಿ ದೇವರನ್ನು ಪೂಜೆ ಮಾಡಬೇಕಾಗತ್ತೆ. ಸ್ವಾಮಿಗಳ ಪಾದಪೂಜೆಯ ಮಾಡುವ ಮೂಲಕ ದೇವರ ಪೂಜೆ ಮಾಡಬೇಕಾಗತ್ತೆ. ಯಾಕೆ ಅಂತಂದರೆ ಎಲ್ಲ ಕಡೆಗೆ ಇರುವ ದೇವರನ್ನು ಪೂಜೆ ಮಾಡುವ ಯೋಗ್ಯತೆಯನ್ನು ನಾವು ಪಡೆದಿಲ್ಲ. ಆದರೆ ಶ್ರೀಮದಾಚಾರ್ಯರು ಹಾಗಲ್ಲ. ಪ್ರತಿ ಕಾಲದಲ್ಲಿ ಪ್ರತಿ ಕ್ಷಣಕ್ಕೂ ಎಲ್ಲ ವಸ್ತುವಿನಲ್ಲಿ ಇದ್ದ ದೇವರನ್ನು ಉಪಾಸನೆ ಮಾಡುವ ಮಹಾಯೋಗ್ಯತೆಯನ್ನು ಪಡೆದವರು. ಆದರೆ ಹೀಗ್ಯಾಕೆ ಮಾಡಿದರು ಅಂತ ಕೇಳಿದರೆ, ನಮ್ಮಂತಹ ಆಜ್ಞರಿಗೆ, ಅಲ್ಪ ಯೋಗ್ಯತೆ ಉಳ್ಳಂತಹ ಜನರಿಗೆ ದೇವರ
ಅಧಿಷ್ಠಾನದಲ್ಲಿ ಪೂಜೆಯನ್ನು ನೀವು ಮಾಡಿ ಅಂತನ್ನೋದನ್ನು ತೋರಿಸಿಕೊಡೋದಕ್ಕೆ ವಾಸುದೇವ ಈ ವಿಧವಾಗಿರ್ತಕ್ಕಂತಹ ಕ್ರಿಯೆಯನ್ನು ಮಾಡ್ತಾ ಇದ್ದಾನೆ ಅಂತನ್ನೋದಾಗಿ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ವಾಸುದೇವನ ನಮಸ್ಕಾರ ಚಮತ್ಕಾರಗಳೆಲ್ಲ ನಡೀತಾ ಇವೆ. ಆದರೆ ಆಚೆ ಮದುವೆ ಮನೆಯಲ್ಲಿ ವಾಸುದೇವ ಇಲ್ಲ ಅಂತ ಆದ ಮೇಲೆ ತಂದೆ ಹೆಂಡತಿ ಕೇಳ್ತಾರೆ, ಎಲ್ಲಿ ವಾಸುದೇವ ಅಂತ. ಅಲ್ಲ ನಿಮ್ಮ ಕಡೆ ಇದ್ದಲ್ಲ ಅಂತ. ಅಲ್ಲ ನಿನ್ನ ಕಡೆ ಇದ್ದಾನೆ ಅಂತ ಗಂಡ. ಹೀಗೆ ಮಧ್ಯಗೇಹ ಭಟ್ಟರು ಹಾಗೂ ವೇದವತಿಯರಲ್ಲಿ ಈ ಸಂವಾದ ನಡೆದಾಗ ಕೊನೆಗೆ ಗೊತ್ತಾಯಿತು ವಾಸುದೇವ ಇಲ್ಲೇ ಇಲ್ಲ, ಎಲ್ಲೋ ಹೊರಟು ಹೋಗಿಬಿಟ್ಟಿದ್ದಾನೆ ಅಂತ. ಹಾಗೆ ಹುಡುಕೋದಕ್ಕೆ ಆರಂಭ ಮಾಡ್ತಾರೆ. ಕಣ್ಣೀರು ಬಂದಿರ್ತದೆ, ಎಲ್ಲೂ ಸಿಗ್ತಾ ಇರುವುದಿಲ್ಲ. ಆಗ ವಾಸುದೇವ ಸಿಗ್ತಾನೆ. ಸಿಕ್ಕಾಗ ಕೇಳ್ತಾರೆ, ಅಲ್ಲೋ ವಾಸುದೇವ, ಒಬ್ಬಂಟಿಗನಾಗಿ ನೀನು ಎಲ್ಲ ಕಡೆಗೆ ಹೋಗ್ತಾ ಇದ್ದಿ, ಹೇಗಿದು? ಯಾರು ನಿನಗೆ ರಕ್ಷಣೆ ಮಾಡಿದರು? ಯಾರು ನಿನ್ನ ಜೊತೆಗೆ ಬಂದರು? ಯಾರ್ಯಾಕೆ ನಿನಗೆ ಎತ್ಕೊಂಡು ಹೋಗಲಿಲ್ಲ ಅಂತನ್ನೋದಾಗಿ ಕೇಳಿದಾಗ ಅವನು ಹೇಳ್ತಾನೆ, ದೇವರು ನನ್ನನ್ನು ರಕ್ಷಣೆ ಮಾಡಿದ್ದಾನೆ. ಯಾವಾಗ ನಾವು ಮದುವೆಯಿಂದ ಆ ಕುಡೂರು ಅಂತನೋ ಗ್ರಾಮಕ್ಕೆ ನಾನು ಹೋದೆ, ಅಲ್ಲೇ ಹೋಗುವಾಗ ಅಲ್ಲಿರುವ ದೇವರು ನನ್ನನ್ನು ರಕ್ಷಣೆ ಮಾಡಿದ. ತಾಳೆಕುಡಿ ಅಂತನೋ ಕಡೆಗೆ ಮೊದಲು ಹೋದೆ, ಅಲ್ಲಿ ರಕ್ಷಣೆ ಮಾಡಿದ. ಅಲ್ಲಿಂದ ಬರುವಾಗ ಕುಡೂರಿನಲ್ಲಿ ಇರತಕ್ಕಂಥ ದೇವರು ರಕ್ಷಣೆ ಮಾಡಿದ್ದಾನೆ. ಈಗ ರಜತಪೀಠದ ಪುರದಲ್ಲಿ ಇರತಕ್ಕಂಥ ದೇವರು ನಮ್ಮನ್ನು ರಕ್ಷಣೆ ಮಾಡಿದ್ದಾನೆ ಅಂತನ್ನೋದಾಗಿ ವಾಸುದೇವ ಹೇಳಿದ. ಈ ವಿಧವಾಗಿರ್ತಕ್ಕಂಥ ಮಾತುಗಳನ್ನು ನಾವು ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಬೇಕು. ನಾವು ಕೂಡ ಹೊರಗಡೆ ಹೋಗ್ತೇವೆ, ದೇವರು ರಕ್ಷಣೆ ಮಾಡ್ತಾನೆ ಅಂತನ್ನೋದಕ್ಕಾಗಿ ಸುಖವಾಗಿ ಹೋಗ್ತೇವೆ, ಸುಖವಾಗಿ ಬರ್ತೇವೆ. ಅದರಿಂದಾಗಿ ಹೋಗುವಾಗ ಬರುವಾಗ ದೇವರನ್ನು ನಾವು ವಿಶೇಷವಾಗಿ ಸ್ಮರಿಸಬೇಕು. ಅಗ್ರತೋ ನಾರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಇತ್ಯಾದಿಯಾಗಿ ದೇವರನ್ನು ಸ್ಮರಣೆ ಮಾಡಿ ದೇವರು ನಮಗೆ ರಕ್ಷಣೆ ಮಾಡಲಿ ಅಂತನ್ನೋದಾಗಿ ಪ್ರಾರ್ಥನೆಯನ್ನು ಮಾಡಿ ನಾವು ಹೋಗಬೇಕು ಅಂತನ್ನೋದಾಗಿ ಒಂದು ಕಥೆಯನ್ನು, ಶಿಕ್ಷಣೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಜೊತೆಗೆ ದೇವರು ರಕ್ಷಣೆ ಮಾಡಿದ, ಜೊತೆಗೆ ವಿಮಾನಗಿರಿಯಲ್ಲಿ ಇರತಕ್ಕಂತಹ ದುರ್ಗಾದೇವಿಯು ಕೂಡ ಈ ವಾಸುದೇವನನ್ನು ರಕ್ಷಣೆ ಮಾಡಿದ್ದಾಳೆ ಅಂತನ್ನೋದಾಗಿ ಹೇಳ್ತಾರೆ. ಅದಾದ ಮೇಲೆ ವಾಸುದೇವನ ಅಕ್ಷರಾಭ್ಯಾಸ ಕಾರ್ಯಕ್ರಮ, ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ ಬಹಳ ಸಂತೋಷದಿಂದ, ಪ್ರೀತಿಯಿಂದ. ನನ್ನ ಮಗ ಉತ್ತಮ ವಾಗ್ಮಿ ಆಗಲಿ, ಉತ್ತಮ ಪಂಡಿತನಾಗಲಿ, ಅವನಿಗೆ ವಿಶಿಷ್ಟವಾದ ಜ್ಞಾನ ಬರಲಿ ಅಂತನ್ನೋದಕ್ಕಾಗಿ ಈ ಎಲ್ಲ ಬಯಕೆಗಳನ್ನು, ಪ್ರಾರ್ಥನೆಗಳನ್ನು ದೇವರಲ್ಲಿ ಇಟ್ಟು ಅಕ್ಷರಾಭ್ಯಾಸವನ್ನು ಮಾಡಿಸ್ತಾರೆ. 2ನೇ ದಿನ ಅಕ್ಷರಾಭ್ಯಾಸವನ್ನು ಮಾಡಿಸುವಾಗ ವಾಸುದೇವ ಹೇಳ್ತಾನೆ, ಇದಾಯ್ತಲ್ಲ, ನಿನ್ನೆ ಬರೆದಿದ್ದೇವಲ್ಲ, ಮತ್ತೆ ಅದೇ ಬರೆಯೋದನ್ನು ನನಗೆ ಬೇಸರ ಬರ್ತದೆ ಅಂತ. ಅಕ್ಷರಾಭ್ಯಾಸ ಮಾಡಿಸೋದಕ್ಕೆ ಬಂದಿರ್ತಾರೆ. ಆ ಮಗು ಪೆನ್ಸಿಲ್ಲೇ ಹಿಡಿತಿರೋದಿಲ್ಲ. ಹೀಗಿರುವಾಗ ಪೆನ್ಸಿಲ್ ಹಿಡಿಯೋದೇನು, ಅಲ್ಲಿ ಬರೆಯೋದೇನು, ಮಾರನೇ ದಿನ ನಿನ್ನೆ ಬರೆದಿದ್ದೇನಲ್ಲ ಅದನ್ನೇ ಬರೆಯೋದಕ್ಕೆ ಮತ್ತೆ ಬೇಸರ ಆಗ್ತದೆ, ಮತ್ತೊಂದನ್ನು ಬರೆಸು ಅಂತನ್ನೋದು ಹೇಳೋದೇನು? ಇದೆಲ್ಲವೂ ಕೂಡ ಶ್ರೀಮದ್ ಆಚಾರ್ಯರ ಅದ್ಭುತವಾಗಿರ್ತಕ್ಕಂತಹ ಬುದ್ಧಿಶಕ್ತಿಯನ್ನು ನಮಗೆ ತಿಳಿಸಿಕೊಡ್ತವೆ. ಹೀಗೆ ಕೇಳಿದ ಕೂಡಲೇ ಅವ್ರ ತಂದೆಗೆ ಟೆನ್ಷನ್ ಆಯಿತು. ಇವನು ಭಾರಿ ಪ್ರತಿಭಾವಂತ, ಇವನಿಗೆ ಹೀಗೆಲ್ಲ ಎಲ್ಲರಲ್ಲಿ ಶಿಕ್ಷಣೆಯನ್ನು ಕೊಟ್ಟೆ ಅಂತನ್ನೋದಾದರೆ ಏನಾದರೂ ದೃಷ್ಟಿದೋಷವಾದೀತೋ ಏನೋ ಅಂಥೇಳಿ ಏಕಾಂತದಲ್ಲಿ ಪಾಠ ಮಾಡ್ತಾರೆ ಅಂತನ್ನೋದಾಗಿ ತಿಳಿಸ್ತಾರೆ. ಅದಾದ ಮೇಲೆ ತಾಯಿಯ ಜೊತೆಗೆ ಮತ್ತೊಂದು ಸಾರಿ ಮದುವೆಗೆ ಹೋಗಿರ್ತಾನೆ. ಮದುವೆಯ ಸಂದರ್ಭದಲ್ಲಿ ಅಲ್ಲಿ ಒಬ್ಬ ಪಂಡಿತ ತಾನು ಉಪನ್ಯಾಸವನ್ನು ಮಾಡೋದಕ್ಕೆ ಬಂದಿರ್ತಾನೆ. ಧೌತಪಟ ಮಡಿನಾಯ ಅಂತನ್ನೋದಾಗಿ ಅಪಭ್ರಷ್ಟ ಭಾಷೆಯಲ್ಲಿ ಹೇಳುವಂಥದ್ದು. ಅಲ್ಲಿ ಶಿವಪದ ಅಂತ, ಶಿವ ಅಂತನೋ ಹೆಸರಿರ್ತಕ್ಕಂಥವನು ಪ್ರವಚನಕ್ಕೆ ಬಂದಿರ್ತಾನೆ. ಅವನೇನೋ ತಪ್ಪು ಹೇಳಿದಾಗ ವಾಸುದೇವ ಇದನ್ನು ನೀನು ತಪ್ಪು ಹೇಳಿದಿ ಅಂತನ್ನೋದಾಗಿ ಎದ್ದು ಹೇಳ್ತಾನೆ. ಇದೆಲ್ಲ ತಿಳಿದುಕೊಳ್ಬೇಕು ಅಂತನ್ನೋದಾದರೆ ಸ್ವಲ್ಪ ಘಟನೆಯನ್ನು ವಿಜುವಲೈಸ್ ಮಾಡಿ ನಾವು ನೋಡಿದಾಗ ನಮಗೆ ತಿಳಿಯುತ್ತೆ. ಒಂದು 10 ಮಂದಿ ಎದುರಿನಲ್ಲಿ ಕೂತಾಗ ಒಂದು ಶ್ಲೋಕ ಅನ್ನುವಂತನ್ನೋದಾಗಿ ಹೇಳಿದ್ವಿ ಅಂತಂದರೆ ಶ್ಲೋಕ ತಪ್ಪಿಬಿಡ್ತದೆ. ಹೀಗೆ ಇರುವಾಗ 10 ಜನರು ಕೂತಾಗ ಸಣ್ಣ ಮಗ ಅವ ಏನಾದರೂ ಮಾತಾಡಿದ ಅಂತನ್ನೋದಾದರೆ ಯಾರೂ ಸಾಮಾನ್ಯ ಬೆಲೆ ಕೊಡುವಂಥವ್ರ ಜನ ಇರುವುದಿಲ್ಲ. ದೊಡ್ಡವರಾದ ಮೇಲೆ ಬೆಲೆ ಸಿಗ್ತದೆ, ಸಣ್ಣವರಿದ್ದಾಗ ಬೆಲೆ ಸಿಗುವುದಿಲ್ಲ. ಇಂತಹ ಪ್ರಸಂಗದಲ್ಲಿ ಎದ್ದು ಶ್ರೀಮದಾಚಾರ್ಯರು ಅಂದರೆ ವಾಸುದೇವನಾಗಿರುವಾಗ ಈ ಮಾತುಗಳನ್ನು ಆಡ್ತಾನೆ ಅಂತಂದರೆ ಆ ಧೈರ್ಯವನ್ನು ನಾವು ನೆನೆಸ್ಕೊಳ್ಬೇಕು. ಇದರಿಂದ ನಮಗೂ ಕೂಡ ಧೈರ್ಯ ಬರ್ತದೆ. ಬುದ್ಧಿರ್ಬಲಂ ಯಶೋಧೈರ್ಯಂ ಅಂತನ್ನೋದಾಗಿ ಹೇಳುವಂತೆ ಧೈರ್ಯವಂತರು ಅಂತನ್ನೋದಾಗಿ ನೆನೆಸಿಕೊಳ್ಳೋಣ, ನಾವು ಧೈರ್ಯವನ್ನು ಪಡೆಯೋಣ.
ಆಗ ಶ್ರೀಮದಾಚಾರ್ಯರು ವಾಸುದೇವ ತಾನು ಅಲ್ಲಿರ್ತಕ್ಕಂತಹ ಅರ್ಥವನ್ನು ತಿಳಿಸ್ತಾನೆ. ಎಲ್ಲ ಜನರೂ ಕೂಡ ಅವನಿಗೆ ಭಾರಿ ಮರ್ಯಾದೆಯನ್ನು ಮಾಡ್ತಾರೆ. ಇದು ವಿಜಯಾಂಕುರ, ಮೊದಲನೆಯ ವಿಜಯ ಅಂತನ್ನೋದಾಗಿ ತಿಳಿಸ್ತಾರೆ. ತಾಯಿಯ ಜೊತೆಗೆ ಮನೆಗೆ ಬರ್ತಾನೆ, ತಂದೆಗೆ ಹೇಳ್ತಾನೆ, ಆ ಪಂಡಿತರು ಈ ವಿಧವಾಗಿ ಅರ್ಥವನ್ನು ಹೇಳಿದರು, ಅದು ತಪ್ಪು ಅಂತ ಹೇಳಿ ನಾನು ಈ ವಿಧವಾಗಿ ಅರ್ಥ ಹೇಳಿದೆ. ತಂದೆ ಯಾರ್ದು ಸರಿ, ನಾ ಹೇಳಿದ್ದು ಸರಿಯೋ ಅವ್ರು ಹೇಳಿದ್ದು ಸರಿಯೋ ಅಂತನ್ನೋದಾಗಿ ಹೇಳ್ತಾರೆ. ಆಗ ಶ್ರೀಮದಾಚಾರ್ಯರು ತಂದೆ ಮಧ್ಯಗೇಹ ಭಟ್ಟರು ಇವರ ಯೋಗ್ಯತೆ ಪರಿಪೂರ್ಣವಾಗಿ ಅರಿತವರಲ್ಲ. ಆದ್ದರಿಂದಾಗಿ ದೇವರು ಮಹಾಪ್ರತಿಭೆಯನ್ನು ನನ್ನ ಮಗನಿಗೆ ಕೊಟ್ಟಿದ್ದಾನೆ ಅಂತನ್ನೋದಾಗಿ ನೆನೆಸಿ ದೇವರ ಅನಂತ ಉಪಕಾರವನ್ನು ಸ್ಮರಿಸಿ ನಮಸ್ಕಾರವನ್ನು ಮಾಡ್ತಾನೆ ಅಂತನ್ನೋದಾಗಿ ಹೇಳ್ತಾರೆ. ಅದಾದ ಮೇಲೆ ತಂದೆಯ ಮೇಲೆ ಪ್ರಯೋಗ ಮಾಡಿಬಿಡ್ತಾನೆ ವಾಸುದೇವ. ತಂದೆ ಉಪನ್ಯಾಸ ಮಾಡ್ತಿರ್ತಾರೆ. ಉಪನ್ಯಾಸವನ್ನು ಮಾಡುವಾಗ ಲಿಕುಚ ಎಂಬಂತಹ ಶಬ್ದ ಅಲ್ಲಿ ಬರ್ತದೆ. ಆ ಎಲ್ಲ ಕಥೆಯನ್ನು ಹೇಳಿ ಅಕ್ಕಪಕ್ಕದ ಪದಗಳಿಗೆ ಅರ್ಥವನ್ನು ಹೇಳಿ ಈ ಲಿಕುಚ ಎಂಬ ಒಂದು ಶಬ್ದಕ್ಕೆ ಮಾತ್ರ ಅರ್ಥವನ್ನು ಹೇಳದೆ ಮಧ್ಯಗೇಹ ಭಟ್ಟರು ಮುಂದೆ ಹೋಗುವಾಗ ಮತ್ತೆ ತಡಿತಾನೆ, ಅಪ್ಪ ನೀವು ಲಿಕುಚ ಅಂತನೋ ಶಬ್ದಕ್ಕೆ ಅರ್ಥ ಹೇಳಿಲ್ಲ, ಅದನ್ನು ಹೇಳಬೇಕು ಅಂತ. ಮತ್ತೆ ಅವರ ಅರ್ಥವನ್ನು ಹೇಳಿ ಮುಂದೆ ಹೋದಾಗ ಆ ಶಬ್ದಕ್ಕೆ ಅರ್ಥ ಹೇಳಿರೋದಿಲ್ಲ, ಮತ್ತೆ ತಡಿತಾನೆ. ಆಗ ಅವರಿಗೆ ಗೊತ್ತಿರುವುದಿಲ್ಲ. ಆಗ ಹೆಬ್ಬಯಸು ಅಂತನೋ ಅರ್ಥವನ್ನು ಅಲ್ಲಿ ವಾಸುದೇವ ತಾನು ತಿಳಿಸ್ತಾನೆ. ಹೀಗೆ ಅನೇಕ ವಿಧವಾದ ಆಶ್ಚರ್ಯದಿಂದ ತುಂಬಿದ ಈ ವಾಸುದೇವನ ಬಾಲ್ಯ ನಡೀತಾ ಇದೆ. ಇನ್ನೂ ಉಪನಯನವಾಗಿಲ್ಲ. ಉಪನಯನದಕ್ಕಿಂತ ಪೂರ್ವದಲ್ಲೇ ತನ್ನ ಈ ವಿದ್ಯಾ ಸಾಮರ್ಥ್ಯವನ್ನು ಜಗತ್ತಿಗೆ ಪ್ರಕಟ ಮಾಡಿದ್ದಾನೆ ವಾಸುದೇವ. ಅದಾದ ಮೇಲೆ ವಾಸುದೇವನ ಉಪನಯನ ಮಾಡಬೇಕು ಅಂತನ್ನೋದಾಗಿ ತಂದೆ ಡಿಸೈಡ್ ಮಾಡ್ತಾರೆ, ಜನರಿಗೆ ಕರೀತಾರೆ. ಆಗ ಎಲ್ಲ ದೇವತೆಗಳಿಗೆ ಭಾರಿ ಸಂತೋಷವಾಯಿತು ಅಂತ. ಯಾಕೆ ಅಂತಂದರೆ ಇಲ್ಲಿಯವರೆಗೆ ವಾಸುದೇವನಿಗೆ ಉಪನಯನವಾಗಿರಲಿಲ್ಲ. ಉಪನಯನ ಆಗಿಲ್ಲ ಅಂತನೋ ಕಾರಣದಿಂದ ವಾಸುದೇವ ವೇದ ಮಂತ್ರಗಳನ್ನು ಹೇಳುವುದಿಲ್ಲ. ಯಾವಾಗ ಉಪನಯನವಾಗತ್ತೋ ಆಗ ವಾಸುದೇವ ವೇದ ಮಂತ್ರವನ್ನು ಹೇಳ್ತಾನೆ. ವಾಸುದೇವ ವೇದ ಮಂತ್ರ ಹೇಳೋದಂತಂದರೆ ಏನು? ಆ ರಂಗಮಂಚದಲ್ಲಿ ನಮಗೆ ಕುಣಿಯೋದಕ್ಕೆ ಸಿಗ್ತದೆ ಅಂತನ್ನೋದಾಗಿ ಅವರಿಗೆ ಸಂತೋಷವಾಗಿತ್ತು. ಹೇಗೆ ಒಬ್ಬ ನರ್ತಕಿ ಇದ್ದಾಳೆ ಅಂತನ್ನೋದಾದರೆ, ಒಂದು ದೊಡ್ಡ ಸ್ಟೇಜ್ ಅವಳಿಗೆ ಸಿಕ್ತು ಅಂತನ್ನೋದಾದರೆ ಅವಳಿಗೆ ಸಂತೋಷವಾಗುತ್ತೆ. ಕ್ರಿಕೆಟ್ ಪ್ಲೇಯರ್ ಇದ್ದಾನೆ ಅಂತನ್ನೋದಾದರೆ ಲಾರ್ಡ್ಸ್ನಲ್ಲಿ ಅವನಿಗೆ ಆಟ ಆಡೋದಕ್ಕೆ ಸಿಕ್ತು ಅಂತನ್ನೋದಾದರೆ ಭಾರಿ ಸಂತೋಷ ಅಂತ. ಹಾಗೆ ಇದ್ದಂತೆ ವೇದಾಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳಿಗೆ ಎಲ್ಲಿ ಇರೋದಕ್ಕೆ ಹೆಚ್ಚು ಸಂತೋಷ ಅಂತಂದರೆ ಜೀವೋತ್ತಮರಾದ ವಾಯುದೇವರ ಮುಖದಲ್ಲಿ ಇರೋದು ಬಹಳ ಸಂತೋಷ ಅಂತ. ಅದಕ್ಕಾಗಿ ಇನ್ನು ಅವನು ಉಪನಯನವಾಗತ್ತೆ ಅಂದಮೇಲೆ ನಮಗೆ ದೊಡ್ಡ ಅವಕಾಶ ಸಿಕ್ತು ಅಂತನ್ನೋದಾಗಿ ಸಂತೋಷವಾಗ್ತದೆ. ಉಪನಯನವಾಗ್ತದೆ. ಉಪನಯನ ಆದ ಮೇಲೆ ಉಪದೇಶ ಮಾಡ್ತಾರೆ. ಸ್ವಾಧ್ಯಾಯ ಪ್ರವಚನಾಭ್ಯಾಂ ನ ಪ್ರಮದಿತವ್ಯಂ ಅಂತನ್ನೋದಾಗಿ ಉಪದೇಶಗಳನ್ನೆಲ್ಲ ಮಾಡ್ತಾರೆ. ಆ ಎಲ್ಲ ಉಪದೇಶಗಳನ್ನು ನೀನು ಗುರುಗಳ ಸೇವೆಯನ್ನು ಮಾಡಬೇಕು, ಹಾಗೆ ಹೀಗೆ ಅಂತನ್ನೋದಾಗಿ ಹೇಳ್ತಾರೆ. ಆಯಿತು ಅಂತನ್ನೋದಾಗಿ ವಾಸುದೇವ ಹೇಳ್ತಾನೆ. ಆ ವಿಧವಾಗಿ ತಾನು ಆಚರಣೆಯನ್ನು ಮಾಡ್ತಾನೆ. ಸಣ್ಣ ಕೌಪೀನವನ್ನು ಧಾರಣೆ ಮಾಡಿ ತಾನು ಇರ್ತಾನೆ. ಇಡೀ ಜಗತ್ತಿನ ರಾಜ ಇಲ್ಲಿ ಬ್ರಹ್ಮಚಾರಿಯಾಗಿ ನಿಂತಿದ್ದಾನೆ ಅಂತನ್ನೋದು ಎಲ್ಲರಿಗೂ ಭಾರಿ ಆಶ್ಚರ್ಯವಾದಂತಹ ಸಂಗತಿ ಆಗ್ತದೆ. ಒಮ್ಮೆ ಒಬ್ಬ ಸರ್ಪ ಶ್ರೀಮದಾಚಾರ್ಯರನ್ನು ಕಚ್ಚೋದಕ್ಕೆ ಬಂದಿರ್ತದೆ. ದುಷ್ಟವಾದ ಹೇತುವಿನಿಂದ ಮನಸ್ಸಿನಲ್ಲಿ ಇವನನ್ನು ಕೊಂದು ಹಾಕಬೇಕು ಅಂತನ್ನೋದಕ್ಕೆ ಬಂದಿರ್ತದೆ. ಅದನ್ನು ಶ್ರೀಮದ ವಾಸುದೇವ ತಾನು ಕಾಲಿನಿಂದ ತುಳಿದು ಸಂಹಾರ ಮಾಡಿಬಿಡ್ತಾನೆ ಅಂತನ್ನೋದಾಗಿ ಕಥೆಯನ್ನು ನಮಗೆ ತಿಳಿಸ್ತಾರೆ. ಹೀಗೆ ಯಾವ ರುದ್ರಾದಿ ದೇವತೆಗಳು ಶ್ರೀಮದಾಚಾರ್ಯರ ವಾಯುದೇವರ ಹತ್ತಿರ ಹೋಗಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಿ ಅವರ ಎದುರಿನಲ್ಲಿ ಪುಸ್ತಕ ಹಿಡಿದು ಅಭ್ಯಾಸವನ್ನು ಮಾಡಬೇಕೋ ಅಂತ ಶ್ರೀಮದಾಚಾರ್ಯರು ಈಗ ಗುರುಗಳ ಹತ್ತಿರ ಅಧ್ಯಯನಕ್ಕೆ ಹೋಗ್ತಾ ಇದ್ದಾರೆ ಅಂತನ್ನೋದಾಗಿ ಗ್ರಂಥಕಾರರು ನಮಗೆ ತಿಳಿಸ್ತಾ ಇದ್ದಾರೆ. ಎಲ್ಲ ದೇವತೆಗಳನ್ನು ಆಟಿಗೆಯಂತೆ ಹಿಂದಿಯೊಳಗೆ ಒಂದು ಮಾತು ಹೇಳ್ತಾರೆ, ಬಾಯಿ ಹಾತ್ಕ ಮಲ್ ಅಂತನ್ನೋದಾಗಿ ಹೇಳ್ತಾರೆ. ಅದು ಯಾವುದೋ ಒಂದು ಭಾಳ ಈಸಿ ಇದೆ ಅಂತಂದರೆ ಓಕೆ ಬಾಯಿ ಹಾತ್ಕ ಮಲೆ ಅಂತ ಅನ್ನೋದಾಗಿ ಹೇಳ್ತಾರೆ. ಹಾಗೆ ಎಲ್ಲ ವಿದ್ಯಾಭಿಮಾನಿಗಳಾಗಿರ್ತಕ್ಕಂತಹ ದೇವತೆಗಳು ಶ್ರೀಮದಾಚಾರ್ಯರ ಕೈಯಲ್ಲಿ ಆಟಿಗೆಯಂತೆ ಇರುವಾಗ ಶ್ರೀಮದಾಚಾರ್ಯರು ಗುರುಗಳ ಹತ್ತಿರ ಹೋಗಿ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಆಟ ಆಡೋದು
ಈಜಾಡೋದು, ಮುಟ್ಟಾಟ ಆಡೋದು, ಹೀಗೆ ನಾನಾ ವಿಧವಾಗಿರ್ತಕ್ಕಂತಹ ಆಟಗಳನ್ನು ವಾಸುದೇವ ತಾನು ಆಡ್ತಾ ಇದ್ದಾನೆ. ಆಗ ಒಮ್ಮೆ ಗುರುಗಳು ಕರೆದು ಬೈತಾರೆ, ನೀನು ಬರೇ ಆಟ ಆಡ್ತೀಯ, ಇನ್ನು ಶಾಲೆಯಲ್ಲಿ ಮಧ್ಯದಲ್ಲಿ ಇಂಟರ್ವೆಲ್ ಅಂತಾದಾಗ ಊಟ ಮಾಡಿಕೊಂಡು ಬರಬೇಕು, ಊಟ ಮಾಡೋದಕ್ಕೆ ಅಂತ ಬೇಗನೆ ಹೋಗಿಬಿಡ್ತೀಯ, ಆದರೆ ಊಟ ಮಾಡಿ ಸರಿಯಾಗಿ ಬರಬೇಕು ಅಂತನ್ನೋದಾದಾಗ ಮಾತ್ರ ತುಂಬ ಲೇಟ್ ಮಾಡ್ತೀಯ. ಆಗ ಈ ಟಿಫಿನ್ನು, ಮುಸುರೆ ಟಿಫಿನ್ ಒಯ್ಯೋದು ಇತ್ಯಾದಿಗಳೇನು ಇರ್ತಿರಲಿಲ್ಲ. ಅದರಿಂದಾಗಿ ಮನೆಗೆ ಹೋಗೋದು, ಮನೆಗೆ ಹೋಗಿ ಮತ್ತು ಊಟ ಮಾಡಿ ಬರೋದು. ಅದರಿಂದಾಗಿ ಬೇಗನೆ ಮನೆಗೆ ಹೋಗ್ತೀಯ, ಆದರೆ ತಿರುಗಿ ಬರುವಾಗ ಮಾತ್ರ ನಿನಗೆ ಯಾವಾಗ ಮನಸ್ಸು ಬರುತ್ತೋ ಆಗ ಬರ್ತಿ. ಹೀಗೆಲ್ಲ ಮಾಡಿದರೆ ಹೇಗೆ, ಯಾಕೆ ಅಧ್ಯಯನ ಮಾಡುವುದಿಲ್ಲ ಅಂತನ್ನೋದಾಗಿ ಬೈದಾಗ ವಾಸುದೇವ ಹೇಳ್ತಾನೆ, ಇಲ್ಲ, ನನಗೆ ಓದೋದು ಅಂತಂದ್ರೇ ಭಾಳ ಸಮಸ್ಯೆ. ಯಾಕೆ, ಒಮ್ಮೆ ಆಯಿತು, ಒಮ್ಮೆ ಹೀಗೆ ಆಯಿತು. ಒಂದು ಕಡೆಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಸಮಸ್ಯೆ ಇದೆ, ಅದನ್ನು ಪರಿಹಾರ ಮಾಡಿದರೆ ಚೆನ್ನಾಗಿ ಓದ್ತಾರೆ ಅಂತ ಅನ್ನೋದಕ್ಕೆ ಗುರುಗಳು ಕೇಳಿದರು, ಅಲ್ಲಪ್ಪ ಏನಾದರೂ ಸಮಸ್ಯೆ ಇದ್ದರೆ ಹೇಳಿ ಅಂತ. ಅವರವರು ಆಯಾ ಸಮಸ್ಯೆಗಳನ್ನೇ ಹೇಳಿದರು, ಪರಿಹಾರ ಮಾಡಿಕೊಂಡ್ರು. ಒಬ್ಬಾತ ಎದ್ದು ನಿಂತು ನಿನಗೇನಪ್ಪ ಸಮಸ್ಯೆ? ಇಲ್ಲ ಗುರುಗಳೇ, ಓದೋದೇ ನನಗೆ ಒಂದು ಸಮಸ್ಯೆ ಅಂತ ಹೇಳಿಬಿಟ್ಟ. ಹಾಗೆ ಇದು ನಿಮ್ಮ ಕಡೆಗೆ ಪಾಠ ಓದೋದೇ ನನಗೆ ಸಮಸ್ಯೆ ಅಂತ ಹೇಳಿದ ವಾಸುದೇವ. ಯಾಕೆ ಸಮಸ್ಯೆ? ಅಲ್ಲ, ನೀವು ಏನು ಮೊದಲು ಒಂದು ಸ್ಟ್ಯಾನ್ಸ ಹೇಳ್ತೀರಿ, ನಾಳೆ ಒಂದು ಸ್ಟ್ಯಾನ್ಸ ಹೇಳ್ತೀರಿ, ಹೀಗೆಲ್ಲ ಮಾಡಿದರೆ ನನಗಾಗೋದಿಲ್ಲ. ಆ ಲೆಸನ್ ಏನಿದೆ ಅದು ಒಮ್ಮೆ ಹೇಳಿಬಿಟ್ರೆ ನನಗೆ ತಿಳ್ಕೊಳ್ಳಿಕ್ಕಾಗತ್ತೆ. ಒಂದೊಂದು ದಿನ ಒಂದೊಂದು ಅಂತ ಹೀಗೆಲ್ಲ ಮಾಡಿದರೆ ನನಗೆ ಭಾಳ ಬೇಸರ ಬರುತ್ತೆ ಅಂತನ್ನೋದಾಗಿ ಹೇಳಿದಾಗ, ಹಾಗಾದರೆ ನೀನು ಹೇಳಿ ತೋರಿಸು ಅಂತನ್ನೋದಾಗಿ ಹೇಳಿದಾಗ ಇಡೀ ಸೂಕ್ತವನ್ನು ಶ್ರೀಮದಾಚಾರ್ಯರು ವಾಸುದೇವ ಅದ್ಭುತವಾಗಿ ತಾನು ಹೇಳಿ ತೋರಿಸ್ತಾನೆ. ಗುರುಗಳು ತಪ್ಪು ತೆಗಿಬೇಕು ಅಂತನ್ನೋದಕ್ಕೆ ಸನ್ನದ್ಧರಾಗಿ ಕೂತಿರ್ತಾರೆ. ಎಲ್ಲೋ ಒಂದು ಕಡೆಗೆ ತಪ್ಪಾನೆ ಹಿಡಿಬೇಕು, ಅದಕ್ಕೆ ಓದು ಅಂತನ್ನೋದಾಗಿ ಹೇಳಬೇಕು ಅಂತ ಕೂತಿರ್ತಾರೆ. ಎಲ್ಲೂ ತಪ್ಪು ಸಿಗೋದಿಲ್ಲ, ಆಶ್ಚರ್ಯವಾಗಿ ಹೋಗುತ್ತೆ ಗುರುಗಳಿಗೆ. ಹೀಗೆ ವಾಸುದೇವ ತಾನು ಜ್ಞಾನವನ್ನು ಪಡೆದಿರ್ತಾನೆ. ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಕಥೆಗಳನ್ನು ನಮಗೆ 3ನೇ ಸರ್ಗದಲ್ಲಿ ತಿಳಿಸ್ತಾ ಇದ್ದಾರೆ. ಉಪಾಧ್ಯಾಯನ ಮಗನಿಗೆ ತಲೆನೋವು ಇರುತ್ತೆ, ತುಂಬ ತಲೆನೋವು. ಏನು ಮಾಡಿದರೂ ಕೂಡ ಕಮ್ಮಿ ಆಗ್ತಿರೋದಿಲ್ಲ. ಎಲ್ಲ ಉಪಾಯಗಳನ್ನು ಮಾಡಿರ್ತಾರೆ, ಕಮ್ಮಿ ಆಗ್ತಿರೋದಿಲ್ಲ. ಆಗ ಯಾರೂ ಇಲ್ಲದಿರುವಾಗ ಏಕಾಂತದಲ್ಲಿ ವಾಸುದೇವ ಅವನ ಕಿವಿಯಲ್ಲಿ ಉಫ್ ಅಂತನ್ನೋದಾಗಿ ಊದಿಬಿಡ್ತಾನೆ. ಹೀಗೆ ಮುಖವಾಯುನ ಕಿವಿಯಿನ ಗಾಳಿಯನ್ನು ಅವನ ಕಿವಿಯಲ್ಲಿ ಪ್ರವೇಶ ಮಾಡಿದಾಗ ಅವನ ತಲೆನೋವು ಹೋಗಿಬಿಡತ್ತೆ ಅಂತನ್ನೋದಾಗಿ ಹೇಳ್ತಾರೆ. ಹೀಗೆ ಅದ್ಭುತವಾಗಿರತಕ್ಕಂತಹ ಘಟನೆಗಳಿಂದ ಕೂಡಿರತಕ್ಕಂತಹದ್ದು. ಹೀಗೆ ಶ್ರೀಮದಾಚಾರ್ಯರ ಗುರುಗಳಿಗೆ ತಾನು ಪಾಠವನ್ನು ಹೇಳಿ, ಉಪನಿಷತ್ತಿನ ಪಾಠವನ್ನು ಹೇಳಿ ತಾನು ಮೋಕ್ಷದ ದಾರಿಯನ್ನು ಮಾಡಿಕೊಡ್ತಾನೆ ಅಂತನ್ನೋದಾಗಿ ನಮಗೆ ತಿಳಿಸ್ತಾರೆ. ಸಾಕ್ಷಾದತೋಪರಿಷದೋ ವಿಭುರೈತರೇಯ ಪಾಠಚ್ಛಲೇನ ವಿಜನೇರ್ಥ ರಸಾನ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಗುರುಗಳಿಗೆ ಬಿಟ್ಟು ಹೋಗುವಾಗ ಏನಾದರೂ ಗುರುದಕ್ಷಿಣೆ ಕೊಡಬೇಕು ಅಂತನ್ನೋದಾಗಿ ವಿಚಾರ ಮಾಡಿ ಮೋಕ್ಷಶಾಸ್ತ್ರದ ಉಪದೇಶವನ್ನೇ ಮಾಡಿ ಭಗವಂತನ ಪಾದಾರವಿಂದಗಳಲ್ಲಿ ನಿಶ್ಚಂಚಲವಾಗಿರ್ತಕ್ಕಂಥ ಭಕ್ತಿಯನ್ನು ಕೊಟ್ಟು ಅದೇ ಶ್ರೇಷ್ಠವಾದಂತಹ ಗುರುದಕ್ಷಿಣೆಯನ್ನು ಕೊಟ್ಟಿದ್ದಾನೆ ಅಂತನ್ನೋದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಎಲ್ಲ ಉಪನಿಷತ್ತು ಇದೆಲ್ಲವನ್ನು ಈ ವಾಸುದೇವ ಯಾವಾಗ ಓದಿದ, ಹೇಗೆ ಓದಿದ, ಯಾರಿಂದ ಓದಿದ ಅಂತ ಕೇಳಿದರೆ ಹೇಳ್ತಾರೆ, ಅಧಿಗತೋಪನಿಷಚ್ಚ ಸಕೃಚ್ಛತ ಪ್ರಕಟ ಭಾಗವತೀತಿ ನ ವಿಸ್ಮಯ ಅಧಿಗತ ನನುಜಾತ್ವಪಿ ನ ಶ್ರುತ ಪ್ರತಿಭಯ ಶ್ರುತಯ ಶತಶೋ ಮುನ. ಗುರುಗಳು ಒಂದು ಬಾರಿ ಓದಿಬಿಟ್ರು, ಆಗೆಲ್ಲವನ್ನು ತಿಳಿದುಕೊಂಡ. ಆಗ ಹೇಳ್ತಾರೆ ನಾರಾಯಣ ಪಂಡಿತಾಚಾರ್ಯರು, ಗುರುಗಳು ಹೇಳಿದ್ದಕ್ಕಾಗಿ ಅವನಿಗೆ ವಿದ್ಯೆ ಬಂತು ಅಂತನ್ನೋದಾಗಿ ತಿಳಿಬೇಡಿ, ಅವನು ತನ್ನ ಪ್ರತಿಭೆಯಿಂದ ಇದೆಲ್ಲವನ್ನು ಕೂಡ ತಿಳಿದುಕೊಂಡಿದ್ದಾನೆ ಅಂತ. ಈ ಪ್ರತಿಭಾ ಅಂತನ್ನೋ ಶಬ್ದಕ್ಕೆ ಏನರ್ಥ ಅಂತಂದರೆ ನಮಗೆ ಶಾಸ್ತ್ರದಲ್ಲಿ ತಿಳಿಸ್ತಾರೆ. ಪ್ರತಿಭಾ ಅಂತಂದರೆ ಒಂದು ಕೆಲವೊಮ್ಮೆ ನಾವೇನಂತೇವೆ, ಪ್ರತಿಭಾ ಅಂತನ್ನೋದಾಗಿ ಹೇಳಿದರೆ ಭಾರಿ ಪ್ರತಿಭಾವಂತ, ಅಲ್ಲಿದಲ್ಲೇ ಸ್ಫುರತ್ತಾಗಿ ಉತ್ತರ ಕೊಟ್ಟ ಅಂತನ್ನೋದ್ರೆ ಭಾರಿ ಪ್ರತಿಭಾ ಅಂತನ್ನೋದಾಗಂತೆ. ಆ ಅರ್ಥದೊಳಗೆ ಇಲ್ಲಿ ಪ್ರತಿಭಾ ಶಬ್ದ ಪ್ರಯೋಗ ಮಾಡಿಲ್ಲ. ಪ್ರತಿಭಾ ಅಂತನೋ ಶಬ್ದ ಏನು ತಿಳಿಸ್ತದೆ ಅಂತಂದರೆ, ಪುಣ್ಯ ವಿಶೇಷದಿಂದ ಮನಸ್ಸಿಗೆ ಅತೀತ ಅನಾಗತವಾದ ಪದಾರ್ಥಗಳನ್ನು ತಿಳಿದುಕೊಳ್ಳುವ ಸಾಮರ್ಥ್ಯ ಬರ್ತದೆ.
ಅದನ್ನು ಪ್ರತಿಭಾ ಅಂತನ್ನೋದಾಗಿ ಹೇಳಿದ್ದಾರೆ. ಅಂತಹ ತನ್ನ ಪ್ರತಿಭೆಯಿಂದ ಅನಂತ ಜ್ಞಾನವನ್ನು ಈ ವಾಸುದೇವ ಮಾಡಿಕೊಂಡಿದ್ದಾನೆ. ಯಾವಾಗ ಅನಂತ ಜನ್ಮಗಳ ಹಿಂದೆ ಸರ್ವಜ್ಞರಾಗಿರ್ತಕ್ಕಂಥವ್ರವರು ಅಂತನ್ನೋದಾಗಿ ತಿಳಿಸ್ತಾರೆ. ಹೀಗೆ ವಾಸುದೇವ ತಾನು ಬಾಲ್ಯದ ಲೀಲೆಗಳನ್ನು ತೋರಿಸುತ್ತಿರುವಾಗ ದೇವತೆಗಳು ಬಂದು ಪ್ರಾರ್ಥನೆಯನ್ನು ಮಾಡ್ಕೋತಾರೆ, ಸ್ವಾಮಿ ಬಾಲಲೀಲೆಗಳು ಸಾಕು, ನೋಡಿ ಬಹಳ ಸಂತೋಷವಾಗಿದೆ, ಆದರೆ ತಾವು ಯಾವ ಕಾರ್ಯಕ್ಕಾಗಿ ಅವತಾರ ಮಾಡಿದ್ದೀರೋ ಆ ಕಾರ್ಯ ಆಗಲಿ ಅಂತನ್ನೋದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಆಗ ಅವಶ್ಯವಾಗಿ ಆ ಕಾರ್ಯವನ್ನು ಮಾಡೋಣ ಅಂತನ್ನೋದಾಗಿ ಶ್ರೀಮದಾಚಾರ್ಯರು ಮನಸ್ಸಿನಲ್ಲಿ ವಿಚಾರವನ್ನು ಮಾಡ್ತಾ ಇದ್ದಾರೆ. ವಿಚಾರ ಮಾಡಿ ಅವರು ನಾನು ವಿಶಿಷ್ಟವಾಗಿ ದೇವರ ಮಹಿಮೆಯನ್ನು ಎಲ್ಲ ಕಡೆಗೆ ತಿಳಿಸಬೇಕು, ವೇದಾರ್ಥಗಳಿಗೆ ಅಪಾರ್ಥಗಳನ್ನು ಬರೆದಿರುವ ಎಲ್ಲ ವಾದಗಳನ್ನು ಖಂಡನೆ ಮಾಡಬೇಕು, ಸಚ್ಚಾಸ್ತ್ರವನ್ನು ಜಗತ್ತಿನಲ್ಲಿ ಸಜ್ಜನರಿಗಾಗಿ ಪ್ರಸಾರ ಮಾಡಬೇಕು ಅಂತನ್ನೋದಾಗಿ ವಿಚಾರ ಮಾಡಿ ನಾನು ಸನ್ಯಾಸವನ್ನು ತೆಗೆದುಕೊಂಡರೆ ಈ ಕಾರ್ಯವಾಗತ್ತೆ ಅಂತ ವಿಚಾರ ಮಾಡಿ ಸನ್ಯಾಸವನ್ನು ತೆಗೆದುಕೊಳ್ಳುವ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಸನ್ಯಾಸ ತೆಗೆದುಕೊಳ್ಳಬೇಕು ಅಂತನ್ನೋದಾದರೆ ಗುರುಗಳ ಆಜ್ಞೆಯನ್ನು ಪಡಿಬೇಕು, ಪರ್ಮಿಷನ್ ತೆಗೆದುಕೊಳ್ಳಬೇಕು. ಹಾಗಾದರೆ ದೇವರ ಆಜ್ಞೆಯನ್ನು ಪಡೆಯೋಣ ಅಂತನ್ನೋದಾಗಿ ವಿಚಾರ ಮಾಡಿ ಎಲ್ಲ ಕಡೆಗೆ ವ್ಯಾಪ್ತನಾದ ಭಗವಂತನನ್ನು ಕಾಣುವ ಈ ವಾಸುದೇವ ಎಲ್ಲ ವಸ್ತುಗಳಿಗೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಕಂಬಕ್ಕೆ ನಮಸ್ಕಾರ ಮಾಡಿದ, ಪುಸ್ತಕಕ್ಕೆ ನಮಸ್ಕಾರ ಮಾಡಿದ, ಪೆನ್ ಇದೆ, ಲೇಖನಿ ಇದೆ, ಅದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಹೀಗೆ ಎಲ್ಲ ಪದಾರ್ಥಗಳಿಗೆ ನಮಸ್ಕಾರ ಮಾಡ್ತಾ ಹೋಗ್ತಾ ಇದ್ದಾನೆ. ಹೀಗೆಲ್ಲ ನಮಸ್ಕಾರ ಮಾಡಿದರೆ ಇವನಿಗೆ ಏನಾದರೂ ಹುಚ್ಚಿಡಿದಿದೆ ಏನೋ ಅಂತನ್ನೋದಾಗಿ ಎಲ್ಲರೂ ವಿಚಾರ ಮಾಡಿದರು. ನಮ್ಮ ಹತ್ರ ಇದ್ರು ಒಬ್ಬರು, ಅವ್ರು ಯಾವಾಗಲೂ ಹೀಗೆ ಎಲ್ಲೇ ಹೋದರು ಅಂದರೆ ಎಲ್ಲ ಕಡೆಗೆ ನಮಸ್ಕಾರ ಮಾಡ್ತಾ ಹೋಗ್ತಿದ್ರು. ಹುಚ್ಚ ಅಂತಂತಿದ್ರು ಪಾಪ. ಹಾಗೆ ಇವನು ಹುಚ್ಚಾಗಿದ್ದಾನೋ ಏನೋ ಅಂತಂಬಂತೆ ಎಲ್ಲ ಪದಾರ್ಥಗಳಿಗೆ ನಮಸ್ಕಾರ ಮಾಡಿದಾಗ ಕೊನೆಗೆ ಕೇಳಿಬಿಟ್ರು, ಯಾಕೆಲ್ಲ ಕಡೆಗೆ ನಮಸ್ಕಾರ ಮಾಡ್ತೀ ಅಂತ. ಆಗ ಬ್ರುವನ್ ಸ್ವವಸ್ತು ಪ್ರಣತಿಂ ವ್ಯಧಾಮಿತಿ ಅಂತ, ದೇವರ ವಸ್ತುಗಳು, ದೇವರ ಸನ್ನಿಧಾನ ಇದರಲ್ಲಿ ಇದೆ, ಅದರಿಂದಾಗಿ ನಾನು ನಮಸ್ಕಾರ ಮಾಡ್ತೇನೆ ಅಂತನ್ನೋದಾಗಿ ತಿಳಿಸ್ತಾ ಇದ್ದಾನೆ. ಆಗ ಸನ್ಯಾಸವನ್ನು ತೆಗೆದುಕೊಳ್ಳಬೇಕು ಅಂತಂದರೆ ಗುರುಗಳ ಹತ್ತಿರ ಹೋಗಬೇಕು. ಒಬ್ಬ ಗುರುಗಳನ್ನು ಹುಡುಕಿದ್ದಾರೆ ಅಚ್ಯುತ ಪ್ರೇಕ್ಷಾಚಾರ್ಯರು, ಅವರ ಹತ್ತಿರ ಹೋಗೋದಾಗಿ ವಿಚಾರ ಮಾಡಿದ್ದಾರೆ. ಅವ್ರದ್ದೇನು ಭಾಗ್ಯ, ವಾಸುದೇವನಂತಹ ಮಹಾನುಭಾವರು ತಾವು ಅವರ ಹತ್ತಿರ ಹೋಗಿ ಸನ್ಯಾಸವನ್ನು ಪಡಿಬೇಕು ಅಂತಂದರೆ ಏನಾದರೂ ಒಂದು ಯೋಗ್ಯತೆ ಬೇಕಲ್ಲ ಅಂತ ಅನ್ನೋದಾಗಿ ಕೇಳಿದರೆ ನಾರಾಯಣ ಪಂಡಿತಾಚಾರ್ಯರು ಹೇಳ್ತಾರೆ, ಹಿಂದೆ ದ್ರೌಪದಿಯ ಹತ್ತಿರ ದ್ರೌಪದಿಯವರು ಪಾಂಡವರು ವನವಾಸದಲ್ಲಿ ಇದ್ದಾಗ ದ್ರೌಪದಿ ದೇವಿಯ ಕೈಯಿಂದ ಬಡಿಸಿಕೊಂಡು ಊಟ ಮಾಡುವ ಭಾಗ್ಯ, ಭಿಕ್ಷೆಯನ್ನು ಹಾಕ್ತಿದ್ರು. ಆ ಭಿಕ್ಷೆಯನ್ನು ಸ್ವೀಕಾರ ಮಾಡಿ ತಿಂದ ಪುಣ್ಯದಿಂದ ಈಗ ಶ್ರೀಮದಾಚಾರ್ಯರ ಗುರುಗಳಾಗುವ ಭಾಗ್ಯ ಇವರಿಗೆ ಸಿಕ್ಕಿದೆ ಅಂತನ್ನೋದಾಗಿ ನಮಗೆ ತಿಳಿಸ್ತಾರೆ. ಆದ್ದರಿಂದಾಗಿ ಹೀಗೆ ಎಲ್ಲ ಮಾತುಗಳನ್ನು ಅಚ್ಯುತ ಪ್ರೇಕ್ಷಾಚಾರ್ಯರ ಹತ್ತಿರ ತಾವು ಅವರನ್ನು ಗುರುಗಳಾಗಿ ತಾವು ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಅಚ್ಯುತ ಪ್ರೇಕ್ಷಾಚಾರ್ಯರ ಗುರುಗಳು ಅವರಿಗೆ ಒಂದು ಮಾತು ಹೇಳಿದರು, ನೋಡಪ್ಪ, ಇಲ್ಲಿಯವರೆಗೆ ನಾನು ಯಾವ ಶಾಸ್ತ್ರವನ್ನು ಓದಿದ್ದೇನೆ, ಯಾವ ಶಾಸ್ತ್ರವನ್ನು ಸರ್ವಸ್ವ ಅಂತನ್ನೋದಾಗಿ ನಂಬಿ ಅದನ್ನೇ ಉಪಾಸನೆ ಮಾಡ್ತಾ ಬಂದಿದ್ದೇನೆ, ನನ್ನ ಪ್ರಾಕ್ಟೀಸ್ ತುಂಬ ಚೆನ್ನಾಗಿದೆ ಈ ಶಾಸ್ತ್ರದಲ್ಲಿ. ಆದರೆ ಇಲ್ಲಿ ನಾನು ಏನು ಪ್ರತಿಪಾದನೆ ಮಾಡಿದ್ದೇನೆ ಅದು ಯಾವುದೂ ಕೂಡ ನನಗೆ ಅನುಭವಕ್ಕೆ ಬಂದಿಲ್ಲ. ನನಗಲ್ಲ, ನನಗೆ ಉಪದೇಶ ಮಾಡಿದ ನನ್ನ ಗುರುಗಳಿಗೂ ಕೂಡ ಈ ಯಾವ ಮಾತುಗಳು ಅನುಭವಕ್ಕೆ ಬಂದಿಲ್ಲ. ಆದ್ದರಿಂದಾಗಿ ಈಗ ನಾನು ನಿನಗೆ ಹೇಳುತ್ತೇನೆ, ನೀನು ಭಗವಂತನ ಪಾದಾರವಿಂದಗಳಲ್ಲಿ ಭಕ್ತಿ ಮಾಡು, ಅದರಿಂದಲೇ ನಿನಗೆ ಯೋಗ್ಯವಾದ ದಾರಿ ಸಿಗ್ತದೆ. ನಾನು ನಡೆದ ದಾರಿಯನ್ನು ನೀನು ತುಳಿಯಬೇಡ, ನೀನು ದೇವರನ್ನು ನಂಬು, ಆ ದೇವರು ನಿನಗೆ ಒಳ್ಳೆಯ ದಾರಿಯನ್ನು ತೋರಿಸ್ತಾನೆ ಅಂತನ್ನೋದಾಗಿ ಹೇಳ್ತಾರೆ. ಆದ್ದರಿಂದಾಗಿ ಒಳ್ಳೆಯ ದಾರಿಯನ್ನು ಈ ಅಚ್ಯುತ ಪ್ರೇಕ್ಷಾಚಾರ್ಯರು ಕಾಯ್ತಾ ಇದ್ದರು. ಈ ಹುಡುಗ ತಾನು ಬಂದಿದ್ದಾನೆ. ಆಗ ಭಾರಿ ಸುಂದರವಾಗಿ ಎಲ್ಲ ನಡೀತದೆ. ತಂದೆ ತಾಯಿಗಳಿಗೆ ಒಪ್ಪಿಗೆ ಇರೋದಿಲ್ಲ, ಸನ್ಯಾಸ ತೆಗೆದುಕೊಳ್ಳೋದಕ್ಕೆ ತಂದೆ ತಾಯಿಗಳ ಒಪ್ಪಿಗೆ ಇರೋದಿಲ್ಲ. ತಂದೆ ತಾಯಿಗಳ ಒಪ್ಪಿಗೆಯನ್ನು ಪಡಿಬೇಕು. ಕೊನೆಗೆ ಒಂದು ಭಾರಿ ವಾದ ಆಗತ್ತೆ. ವಾದ ಆದಾಗ ಆಯ್ತಪ್ಪ ಮಹಾರಾಯ ಅಂಥೇಳಿ ತಂದೆ ನಮಸ್ಕಾರ ಮಾಡಿಬಿಡ್ತಾರೆ. ಆಗ ವಾಸುದೇವ ಹೇಳ್ತಾನೆ, ನೋಡಿ, ಚಿಕ್ಕವರಿಗೆ ದೊಡ್ಡವರು ಎಂದೂ ನಮಸ್ಕಾರ ಮಾಡಬಾರ್ದು. ಈಗ ನೀವು ನಮಸ್ಕಾರ ಮಾಡಿದ್ದೀರಿ, ಇದರ ಅರ್ಥ ಏನು? ನಾನು ದೊಡ್ಡವ ಅಂತಂದರೆ ನಾನು ಆಶ್ರಮದಲ್ಲಿ ಜ್ಯೇಷ್ಠನಾಗಬೇಕು.
ಆಶ್ರಮದಲ್ಲಿ ಜ್ಯೇಷ್ಠನಾದೆ ಅಂತಂದರೆ ಮಾತ್ರ ಈ ನಮಸ್ಕಾರ ಸರಿ ಹೋಗುತ್ತೆ. ಅದರಿಂದಾಗಿ ನಾನು ಆಶ್ರಮ ತೆಗೆದುಕೊಳ್ಳಬೇಕು ಅಂತನ್ನೋದು ಇದು ದೈವ ಸಂಕಲ್ಪ. ಅದಕ್ಕಾಗಿ ನೀವು ನಮಸ್ಕಾರ ಮಾಡಿದ್ದೀರಿ, ಇನ್ನಾದರೂ ಒಪ್ಪಿ ಅಂತನ್ನೋದಾಗಿ ಹೇಳ್ತಾನೆ. ತಂದೆ ಹೇಳ್ತಾರೆ, ಅಲ್ಲ, ನಾನು ಶಾಸ್ತ್ರ ಪಾಠ ಪ್ರವಚನ ಮಾಡಿದ್ದೇನೆ, ವೈರಾಗ್ಯ ಬಂದಿದೆ, ನಾನು ನಿನ್ನ ಸನ್ಯಾಸವನ್ನು ತಡೆದುಕೊಳ್ಳಲು ಸಮರ್ಥ. ಆದರೆ ನಿನ್ನ ತಾಯಿ ಗತಿ ಏನು, ತಾಯಿ ಕಡೆಗೆ ನೋಡು ಅಂತನ್ನೋದಾಗಿ ಹೇಳಿದಾಗ, ಆಗ ನೀವಾದರೂ ಮೊದಲಿಗೆ ಒಪ್ಪಿಬಿಡಿ ಅಂತನ್ನೋದಾಗಿ ವಾಸುದೇವ ಹೇಳ್ತಾನೆ. ತಂದೆಯ ಆಜ್ಞೆಯನ್ನು ತಾನು ಪಡಿತಾನೆ. ಆಗ ಹೇಳ್ತಾರೆ, ಏನೂ ಸಮಸ್ಯೆ ಬೇಡ, ನಿಮ್ಮನ್ನು ರಕ್ಷಣೆ ಮಾಡೋದಕ್ಕೆ ಹೇಗೆ ರಾಮದೇವರ ತಮ್ಮನಾಗಿ ಲಕ್ಷ್ಮಣ ಇದ್ದ, ಹಾಗೆ ನನ್ನ ತಮ್ಮನಾಗಿ ಒಬ್ಬವನು ಹುಟ್ಟುತ್ತಾನೆ, ಅವನು ನಿಮ್ಮ ರಕ್ಷಣೆಯನ್ನು ಮಾಡ್ತಾನೆ ಅಂತನ್ನೋದಾಗಿ ಹೇಳ್ತಾರೆ. ವಿಷ್ಣು ತೀರ್ಥರು ಅವರು ಬಂದು ನಿಮ್ಮ ರಕ್ಷಣೆಯನ್ನು ಮಾಡ್ತಾರೆ ಅಂತನ್ನೋದಾಗಿ ಹೇಳಿದ್ದಾನೆ. ಹೀಗೆ ವಾಸುದೇವ ತಾನು ಸನ್ಯಾಸವನ್ನು ಪಡೆದಿದ್ದಾನೆ. ಪೂರ್ಣಪ್ರಜ್ಞ ಅಂತನ್ನೋದಾಗಿ ನಾಮಕರಣ ಮಾಡಿದ್ದಾರೆ. ಸನ್ಯಾಸಿಗಳಾದ ಮೇಲೆ ವಿಶಿಷ್ಟವಾಗಿ ಪ್ರಣವ ಮಂತ್ರದ ಜಪವನ್ನು ಮಾಡಬೇಕು. ಗೃಹಸ್ಥರಿಗೆ ಪ್ರಣವ ಮಂತ್ರದ ಜಪ ಮಾಡುವ ಅಧಿಕಾರ ಇಲ್ಲ ಅಂತಂದರೆ 10 ಜಪಗಳನ್ನು ಮಾತ್ರ ಮಾಡಬಹುದು. ಆದರೆ ಸನ್ಯಾಸಿಗಳು 3000 ಮಾಡಲೇಬೇಕು ಅಂತನ್ನೋದಾಗಿ ಹೇಳ್ತಾರೆ. ಹೀಗೆ ಪ್ರಣವದ ಜಪವನ್ನು ಮಾಡ್ತಾ ಇದ್ದಾರೆ. ಪ್ರಣವದ ಬಗ್ಗೆ ಹೇಳಬೇಕು ಅಂತನ್ನೋದಾದರೆ ಬಹಳ ಇದೆ. ಅಂದರೆ ಉತ್ಕೃಷ್ಟವಾದ ನುತಿ, ಅದು ಪ್ರಣವ, ಶ್ರೇಷ್ಠವಾಗಿರುವಂತಹ ನಮಸ್ಕಾರ. ಅನಂತ ವೇದಗಳ ಅರ್ಥ ಇದು ಓಂಕಾರದಲ್ಲಿ ಅಡಗಿದೆ. ಟೀಕಾಕೃತ್ಪಾದರು ಸುಧಾದಲ್ಲಿ ಜಿಜ್ಞಾಸಾಧಿಕರಣದಲ್ಲಿ ಇದನ್ನು ತುಂಬ ಸುಂದರವಾಗಿ ಹೇಳಿರ್ತಾರೆ. ಆದ್ದರಿಂದಾಗಿ ಹತ್ತಾರು ನೂರಾರು ಎಲೆಗಳು ನಮ್ಮ ಮನೆ ಎದುರಿಗೆ ಬಿದ್ದಿವೆ. ಅವುಗಳನ್ನು ಒಂದು ಕಡೆಗೆ ಸಂಗ್ರಹ ಮಾಡಬೇಕು ಅಂತನ್ನೋದಾದರೆ ಹೇಗೆ ಸಂಗ್ರಹ ಮಾಡಬೇಕು? ಕೈಯಲ್ಲಿ ಇಟ್ಕೊಳ್ಳಿಕ್ಕೆ ಬರೋದಿಲ್ಲ, ಸಾವಿರಾರು ಎಲೆಗಳಿವೆ, ಬಿದ್ದು ಹೋಗುತ್ತೆ. ಆಗೇನು ಮಾಡಬೇಕು? ಒಂದು ಸೂಜಿಯನ್ನು ತೆಗೆದುಕೊಂಡು ಅವುಗಳನ್ನು ಪೋಣಿಸ್ತಾ ಹೋದ್ವಿ ಅಂತನ್ನೋದಾದರೆ ಒಂದು ಕಡೆಗೆ ಆ ಸಾವಿರಾರು ಎಲೆಗಳು ಸಿಗುತ್ತವೆ. ಹಾಗೆ ಇದ್ದಂತೆ ಅನಂತವಾಗಿರುವ ಆ ವೇದವನ್ನು ಒಂದು ಕಡೆಗೆ ಹೇಗೆ ಪಡಿಬಹುದು ಅಂತ ಕೇಳಿದರೆ, ಈ ಓಂಕಾರದಿಂದಾಗಿ ಈ ಅನಂತ ವೇದ ಒಂದು ಕಡೆಗೆ ನಮಗೆ ಸಿಗ್ತದೆ. ಅಂತಹ ಓಂಕಾರ ಪ್ರಣವ, ಆ ಪ್ರಣವದ ಜಪವನ್ನು ಮಾಡ್ತಾ ಇದ್ದಾರೆ. ಮುಖ್ಯ ಅಧಿಕಾರಿಗಳಾಗಿ ಅವರು ಪ್ರಣವ ಮಂತ್ರದ ಜಪವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಕಥೆಗಳಿವೆ. ಅದಾದ ಮೇಲೆ ಪೂರ್ಣಪ್ರಜ್ಞಾಚಾರ್ಯರಿಗೆ, ಶ್ರೀಮದಾಚಾರ್ಯರಿಗೆ ಗಂಗಾ ಸ್ನಾನ ಮಾಡಬೇಕು ಅಂತನ್ನೋದಾಗಿ ಅಪೇಕ್ಷೆ ಆಗ್ತದೆ. ಆದರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಹೇಳ್ತಾರೆ, ಬೇಡ, ನನ್ನನ್ನು ಯಾವ ಶಿಷ್ಯ ಭಾರಿ ಪ್ರೀತಿಯನ್ನು ಉಂಟು ಮಾಡಿದ್ದಾನೆ, ಅವನ ಲಾಭ ಸಹವಾಸ ಯಾವಾಗಲೂ ನನಗೆ ಬೇಕು ಅಂತ ನಾವು ಬಯಕೆಯಿಂದ ನೀನು ಗಂಗಾ ನದಿಗೆ ಸ್ನಾನಕ್ಕೆ ಹೋಗಬಾರದು ಅಂತನ್ನೋದಾಗಿ ಹೇಳ್ತಾರೆ. ಆಗ ದೇವರು ಒಬ್ಬನಲ್ಲಿ ಪ್ರವೇಶ ಮಾಡಿ ಹೇಳ್ತಾನೆ, ಇಲ್ಲಿ ಗಂಗಾ ನದಿಯೇ 3 ದಿನಗಳಲ್ಲಿ ಬರ್ತದೆ ಅಂತ. ಇತಸ್ತೃತೀಯೇ ದಿವಸೇ ದ್ಯುನಿಮ್ನಿಗ ತದರ್ಥಮಾಸ್ಮಾಕ ತಟಾಕಮಾವ್ರಜೇತ್ ಅಂತನ್ನೋದಾಗಿ ಹೇಳ್ತಾರೆ. ಅಲ್ಲಿ ಗಂಗಾ ನದಿ ಬರ್ತದೆ. ಆಗ ಪೂರ್ಣಪ್ರಜ್ಞಾಚಾರ್ಯರು, ಅಚ್ಯುತ ಪ್ರೇಕ್ಷಾಚಾರ್ಯರು ಎಲ್ಲರೂ ಸೇರಿ ಅಲ್ಲಿ ಸ್ನಾನವನ್ನು ಮಾಡ್ತಾರೆ ಅಂತನ್ನೋದಾಗಿ ಹೇಳ್ತಾರೆ. ವಾಸುದೇವ ಅಂತನೋ ಹೆಸರಿನ ಪಂಡಿತನಿಗೆ ಶ್ರೀಮದಾಚಾರ್ಯರು ವಾಕ್ಯಾರ್ಥ ಮಾಡಿ ಸೋಲಿಸ್ತಾರೆ ಅಂತನ್ನೋದಾಗಿ ಹೇಳ್ತಾರೆ. ಗುರುಗಳು ಇಷ್ಟಸಿದ್ಧಿ ಎಂಬಂತಹ ಗ್ರಂಥವನ್ನು ಪಾಠ ಮಾಡ್ತಿರ್ತಾರೆ. ಆ ಮಂಗಳಾಚರಣದೊಳಗೆ 32 ದೋಷಗಳನ್ನು ತೋರಿಸ್ತಾರೆ. ಪರಿಹಾರ ಮಾಡಲಿಕ್ಕೆ ಹೋದರೆ ಮತ್ತೊಂಥರ ಹೀಗೆ ದೋಷಗಳನ್ನು ತೋರಿಸ್ತಾ ಹೋಗ್ತಾರೆ. ಕೊನೆಗೆ ಸಿಟ್ಟು ಬರ್ತದೆ ಗುರುಗಳಿಗೆ. ನೀನೇ ಹೇಳು ಅಂತನ್ನೋದಾಗಿ ಹೇಳಿದಾಗ ಆಗ ಶ್ರೀಮದಾಚಾರ್ಯರು ಆ ಎಲ್ಲ ಸಸಂಪ್ರದಾಯಂ, ಅವರ ಆ ಗ್ರಂಥವನ್ನು ಓದುವವರಲ್ಲಿ ಏನು ಸಂಪ್ರದಾಯ ಇದೆಯೋ ಅದಕ್ಕೆ ಅನುಗುಣವಾಗಿ ಪಾಠವನ್ನು ಮಾಡಿಬಿಡ್ತಾರೆ. ಹೀಗೆ ಹೇಳ್ತಾರೆ. ಬುಧೋ ವಿಧಾನಂ ಶ್ರವಣಂ ಬುಧೇತರೋ ಅಂತನ್ನೋದಾಗಿ ಹೇಳಿ, ಶ್ರವಣಾದಿ ವಿನಾನೇವ ಕ್ಷಣಂತಿಷ್ಟೇದ ಬಿಕ್ವಚಿತ, ಅದರೊಳಗೂ ಯತಿಗಳು ವಿಶೇಷವಾಗಿ ಪಾಠ ಪ್ರವಚನ ಮಾಡಬೇಕು. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಜನರು ಕೇಳಿಕೊಂಡ್ರು, ಗುರುಗಳಿಗೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಅಂದಮೇಲೆ ನೀವಾದರೂ ಹೇಳಿ ಅಂತ ವಿಶಿಷ್ಟವಾಗಿ ಆ ಶಾಸ್ತ್ರವನ್ನು ಶ್ರೀಮದಾಚಾರ್ಯರು ಮಾಯಾ ಸಮಯವನ್ನು ವಿಶಿಷ್ಟವಾದ ರೀತಿಯಲ್ಲಿ ತಾವು ಪ್ರವಚನ ಮಾಡ್ತಿದ್ರು ಅಂತನ್ನೋದಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಒಂದು ಸಾರಿ ಭಾಗವತದ ಪಾಠ ನಡೆದಿತ್ತು. ಪಾಠ ನಡೆಯುತ್ತಿರುವಾಗ ಈ ಶಬ್ದ ಇಲ್ಲಿ ತಪ್ಪಿದೆ ಅಂತನ್ನೋದಾಗಿ ಶ್ರೀಮದಾಚಾರ್ಯ ಹೇಳಿದರು. ನಿನಗೇನೆಲ್ಲ ಗೊತ್ತೇನು ಅಂತ ಕೇಳಿದರು. ಹೌದು, ನನಗೆಲ್ಲ ಗೊತ್ತು ಅಂತ. ಹಾಗಾದರೆ ಸರಿಯಾದದ್ದು ಯಾವುದು? ಇದು ಸರಿಯಾದದ್ದು ಅಂತ ತಿದ್ದುಪಡಿಯನ್ನು ಮಾಡಿಸ್ತಾರೆ. ಹಾಗಾದರೆ ಹುಡುಕಬೇಕು, ಗೊತ್ತು ಮಾಡ್ಕೊಳ್ಬೇಕು ಯಾವ್ದು ಸರಿ ಅಂತ. 5-6 ಪಾಠದ ಪುಸ್ತಕಗಳಿರ್ತವೆ. ಆಗ ಒಂದರಲ್ಲಿ ಇರತಕ್ಕಂಥ ಪಾಠವನ್ನು ನೋಡಿದರೆ ಶ್ರೀಮದಾಚಾರ್ಯ ಹೇಳಿದಂತೆ ಇರ್ತದೆ. ಆಗ ನೀ ಹೇಳ್ತಾ ಹೋಗು ಅಂತ ಹೇಳಿದಾಗ ಗದ್ಯ ಭಾಗವನ್ನು ಶ್ರೀಮದಾಚಾರ್ಯರು ಅನಾಯಾಸೇನ ಹೇಳ್ತಾ ಹೋಗ್ತಾರೆ. ಶ್ಲೋಕ ರೂಪದಲ್ಲಿ ಇತ್ತು ಅಂತ ಅನ್ನೋದಾದರೆ
ಅದು ಬಾಯ್ಹಾರ್ಟಾಗೋದಕ್ಕೆ ಈಸಿ ಇರ್ತದೆ. ಪಾಂತೋಸ್ಮಾನ್ ಪುರುಹೂತ ವೈರ್ಯಬಲವನ್ ಮಾತಂಗ ಮಾತಂಗಟ ಸಣ್ಣವರಿದ್ದಂದ ಅಂತ ಬಂದಿದ್ದೇವೆ, ಬಾಯ್ಹಾರ್ಟಾಗಿ ಉಳಿದು ಬಿಟ್ಟಿರ್ತದೆ. ಆದರೆ ಇದೇ ಒಂದು ವಾಕ್ಯ ರೂಪದಲ್ಲಿ ಪ್ರಾತಃ ಸಂಕಲ್ಪ ಗದ್ದೆ ಇದೆ ನೋಡಿ, ಅದು ಅಲ್ಲೇ ಹಿಂದೆ ಮುಂದೆ ಆಗಿಬಿಡುತ್ತೆ. ಕ್ಷಮಾ ಸಮುದ್ರ, ಭಕ್ತವತ್ಸಲ, ಅವೇ ಒಂದೆರಡು ಸಲ ಬರುತ್ತೆ, ಹಿಂದೆ ಮುಂದೆ ಆಗಿಬಿಡುತ್ತೆ. ಹೀಗೆ ಗದ್ಯವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಬಹಳ ಕಷ್ಟ. ಆ ಗದ್ಯ ಪಾಠವನ್ನು ಶ್ರೀಮದಾಚಾರ್ಯರು ಅದ್ಭುತವಾದ ರೀತಿಯಲ್ಲಿ ಹೇಳಿಬಿಡ್ತಾರೆ. ಆಗ ಎಲ್ಲರಿಗೂ ಕೂಡ ಭಾರಿ ಆಶ್ಚರ್ಯವಾಗ್ತದೆ ಅಂತನ್ನೋದಾಗಿ ಹೇಳ್ತಾರೆ. ಅತ್ರ ಜನ್ಮನಿನ ಯತ್ ಪಠಿತಂತೆ ಜೈತ್ರಭಾತಿ ಕಥಮಿತ್ಯಮುನೋಕ್ತೆ ಪೂರ್ವಜನ್ಮಸು ಹಿ ವೇದಪುರೇದಂ ಸರ್ವಮಿತ್ತಮಿತ ಬುದ್ಧಿರುವಾಚ. ಶ್ರೀಮದಾಚಾರ್ಯರನ್ನು ನಾವು ಉಪಾಸನೆ ಮಾಡುವಾಗ ಜೈತ್ರರು, ಅವರು ಜಯಶೀಲರು ಅಂತನ್ನೋದಾಗಿ ವಿಶಿಷ್ಟವಾದ ರೀತಿಯಲ್ಲಿ ಉಪಾಸನೆ ಮಾಡಬೇಕು. ಜಯ ಯಾರಿಗೆ ಬೇಡ? ಯಾರಿಗೆ ಬೇಡ ಜಯ? ಜಯ ಎಲ್ಲರಿಗೂ ಬೇಕು. ಪ್ರತಿಯೊಂದು ಕ್ಷೇತ್ರದೊಳಗೆ ಇರುವ ಪ್ರತಿಯೊಬ್ಬ ವ್ಯಕ್ತಿಗೂ ಜಯ ಬೇಕು. ಜಯ ಬೇಕು ಅಂತನ್ನೋದಕ್ಕೆ ಸಾಧನವಾದದ್ದೇನು ಅಂತಂದರೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು, ಯಾರು ನಮ್ಮ ಉಪಾಸ್ಯ ಗುರುಗಳು, ಯಾವ ನಮ್ಮ ಆದಿಗುರುಗಳು, ಮೂಲಗುರುಗಳು ಅಂತ ಶ್ರೀಮದಾಚಾರ್ಯರನ್ನು ಜೈತ್ರ, ಇವರು ಜಯಶೀಲರು ಅಂತನ್ನೋದಾಗಿ ವಿಶಿಷ್ಟವಾದ ರೀತಿಯಲ್ಲಿ ನಾವು ಉಪಾಸನೆ ಮಾಡಬೇಕು. ಆ ಶ್ರೀಮದಾಚಾರ್ಯರು ನಮಗೆ ಜಯವನ್ನು ಕೊಡ್ತಾರೆ. ಈ ಭಾಗವತವನ್ನು ಯಾವಾಗ ಓದಿದ್ರು ಅಂತ ಕೇಳಿದರೆ ನಾರಾಯಣ ಪಂಡಿತರು ನಮಗೆ ತಿಳಿಸ್ತಾರೆ, ಪೂರ್ವಜನ್ಮಸು, ಹಿಂದಿನ ಜನ್ಮದಲ್ಲೇ ತಿಳಿದು ಬಿಟ್ಟಿದ್ರು. ಹಿಂದಿನ ಜನ್ಮದಲ್ಲಿ ವಿಶಿಷ್ಟವಾಗಿ ಅಧ್ಯಯನ ಮಾಡಿದರು, ಕಷ್ಟಪಟ್ಟು ಓದಿದರು, ಅದಕ್ಕಾಗಿ ಬಂತು ಅಂತನ್ನೋದಾಗಿ ತಿಳಿಬೇಡಿ. ಅವರು ರುಜುಗಣಸ್ಥರು, ಅನಂತ ಜ್ಞಾನ ಅವರಿಗೆ ಇದೆ. ಅನಾದಿ ಕಾಲದಿಂದ ಅಜ್ಞಾನ, ಸಂಶಯ, ವಿಪರೀತ ಜ್ಞಾನಗಳ ಬಾಧೆಯನ್ನು ಕೂಡ ಪಡೆಯದೇ ಇದ್ದ ಮಹಾನುಭಾವರು. ಈ ಅಜ್ಞಾನ, ಸಂಶಯ, ಎಲ್ಲರಿಗೂ ಇದೆ. ಆದರೆ ಎಂದೂ ಶ್ರೀಮದಾಚಾರ್ಯರಿಗೆ ಈ ಅಜ್ಞಾನದ, ಸಂಶಯದ, ವಿಪರೀತ ಜ್ಞಾನದ ಬಾಧೆ ಆಗಿಲ್ಲ. ಅಂಥವರವರು, ಅದರಿಂದಾಗಿ ಅನಾದಿ ಕಾಲದಿಂದ ಶುದ್ಧವಾದ ಜ್ಞಾನವುಳ್ಳವರು. ಅಂಥವರೇ ನಮ್ಮ ಆರಾಧ್ಯ ಗುರುಗಳು. ಅದಕ್ಕೆ ಅವರನ್ನು ಅಭಿಷೇಕ ಮಾಡ್ತೇವೆ. ಅಭಿಷೇಕ ಮಾಡಿದಾಗ ಅದನ್ನು ನೀರು ತೀರ್ಥ ಅಂತನೋ ರೂಪದಲ್ಲಿ ನಾವು ಪ್ರಾಶನ ಮಾಡ್ತೇವೆ. ಅಂಥವರು ನಮಗೆ ಗುರುಗಳಾಗಿ ಸಿಕ್ಕಿದ್ದಾರೆ. ಅಂತಹ ಶ್ರೀಮದಾಚಾರ್ಯರ ಶಾಸ್ತ್ರ ನಮ್ಮ ಗುರುಗಳ ಮುಖದಿಂದ ಕೇಳುವ ಭಾಗ್ಯ ನಮಗೆ ಸದಾಕಾಲದಲ್ಲಿ ಸಿಗಲಿ. ಗುರುಗಳು ಹೇಳಿರುವ, ಉಪದೇಶ ಮಾಡಿರುವ ತತ್ವಗಳನ್ನು ತಲೆಯಲ್ಲಿ ಇಟ್ಟುಕೊಂಡು ಉಪಾಸನೆ ಮಾಡುವ ಭಾಗ್ಯ ನಮಗೆ ಸಿಗಲಿ. ಆ ತತ್ವಗಳು ಗುರುಗಳು ಬಹಳ ಹೇಳ್ತಾರೆ. ಶ್ರೀಮದಾಚಾರ್ಯರಲ್ಲಿ ವಿಜ್ಞಾಪನೆ ಏನು ಅಂತಂದರೆ, ಗುರುಗಳು ಹೇಳಿದ್ದು ಬಹಳ ಇದೆ, ಆದರೆ ಆ ಎಲ್ಲ ತತ್ವಗಳು ನಮ್ಮ ಮನಸ್ಸಿನಲ್ಲಿ ಇಂಗುವಂತೆ ಆಗಲಿ ಅಂತನ್ನೋದಾಗಿ ಶ್ರೀಮದಾಚಾರ್ಯರಲ್ಲಿ ವಿಶಿಷ್ಟವಾದ ರೀತಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ. ಇದರಲ್ಲಿ ದೋಷಗಳಿವೆ, ಆ ದೋಷಗಳು ನಂದು. ಒಳ್ಳೆಯದ್ದೇನಾದರೂ ಇದೆ ಅಂತನ್ನೋದಾದರೆ ಅದು ನಮ್ಮ ಸ್ವರೂಪೋದ್ಧಾರಕ ಆಚಾರ್ಯರದು ಅಂತನ್ನೋದಾಗಿ ಹೇಳ್ತಾ ಈ ಪ್ರವಚನವನ್ನು ನಮ್ಮ ಗುರುಗಳ ದ್ವಾರ ಶ್ರೀಮದಾಚಾರ್ಯರ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯಪ್ರಾಣ ಅಂತರ್ಗತ ಲಕ್ಷ್ಮೀನಾರಾಯಣ ವೇದವ್ಯಾಸ ಇವರ ಚರಣಾರವಿಂದಗಳಲ್ಲಿ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.